ಅವರ ಗಾಡ್ ಜೀವ, ಜೀವೇಶ್ವರ ಸಂಬಂಧ ನಮ್ಮ ವೈದಿಕ ಧರ್ಮದಲ್ಲಿ, ಅಥವಾ ವೈದಿಕ ಧರ್ಮ ಅಂದರೆ ಧರ್ಮನೇ, ವೈದಿಕ ಧರ್ಮ ಹೇಳುವುದೇ ವಿಚಿತ್ರ. ಏಕೆ? ವೈದಿಕವೇ ಧರ್ಮ, ವೈದಿಕವಲ್ಲದಿದ್ದರೆ ಧರ್ಮವೇ ಅಲ್ಲ. ಏಕೆ ಅಂದರೆ ಜೀವ ಈಶ್ವರ ಅಂದರೆ ಅವರ್ ಗಾಡ್ ಆ್ಯಂಡ್ ಪೀಪಲ್, ಗಾಡ್ ಆ್ಯಂಡ್ ಪೀಪಲ್ ಮಧ್ಯ ಸಂಬಂಧವೇ ಒಂದು ಶತ್ರು ರೂಪ ಸಂಬಂಧವಾಗಿ ಕಂಡುಬರ್ತದೆ. ಗಾಡ್ ಜೀವನನ್ನು ತುಂಬ ಸಸ್ಪೆಕ್ಟ್ ಮಾಡ್ತಾನೆ. ನಾನು ಅವರನ್ನು ಬೈಯುವುದಕ್ಕೆ ಎಂದು ಹೇಳ್ತಾ ಇಲ್ಲ, ಸ್ವಲ್ಪ ಕಾಂಟ್ರಾಸ್ಟ್ ಗೊತ್ತಾಗಲಿ. ಏಕೆಂದರೆ ಇದು ಏಕೆ ಹೇಳುವುದು ಅಂದರೆ, ಇತ್ತೀಚೆಗೆ ನೋಡಿದ್ದರೆ ಹಿಂದೂಗಳೇ ಅಲ್ಲ. ನಾನು ಹೇಳಿದ್ದರೆ ನಿಮಗೆ ಸಿಟ್ಟು ಬರ್ಬೋದು, ದಯವಿಟ್ಟು ಸ್ವಲ್ಪ ಕ್ಷಮಿಸಿ ಎಂದು ಕೇಳಿ. ಏಕೆಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಜನರು 20ನೇ ಶತಮಾನದಲ್ಲಿ ನಮಗೆ ಆಧ್ಯಾತ್ಮಿಕ ಗುರುಗಳು ಪಕ್ಕಕ್ಕೆ ಹೋಗಿದ್ದರು. ನಮಗೆ ರಾಜಕಾರಣಿಗಳೇ ಆಧ್ಯಾತ್ಮಿಕ ಗುರುಗಳಾಗಿಬಿಟ್ಟರು. ಗಾಂಧೀಜಿ, ರಾಜಾಜಿ, ಈಗ ಇಂಥವರೇ, ರವೀಂದ್ರನಾಥ್ ಟ್ಯಾಗೋರು, ಇವರು ನಮಗೆ ಜಗದ್ಗುರುಗಳಂತೆ. ನೋಡಿ ಹೇಗೆ ಆಗಿಬಿಟ್ಟಿತ್ತಂದರೆ, ಇವರು ರಾಜಕಾರಣಿಗಳು, ಯಾರಿಗೆ ಆಧ್ಯಾತ್ಮಿಕ ಗೊತ್ತಿಲ್ಲ, ಓಟುಗೋಸ್ಕರ ಮಾಡುವಂಥ ಜನರು, ಅಥವಾ ಏನೋ ಸಾಮಾಜಿಕ ಕಾರಣಗಳು. ವಿವೇಕಾನಂದ ಅಂಥವರು ಆಧ್ಯಾತ್ಮಿಕಕ್ಕಿಂತ ಹೆಚ್ಚು ಅವರು ಸಾಮಾಜಿಕ ದೃಷ್ಟಿಯನ್ನೇಗೋಸ್ಕರನೇ ವೇದಾಂತವನ್ನು ರೀಇಂಟರ್ಪ್ರಿಟ್ ಮಾಡುವುದು ಶುರು ಮಾಡಿದ್ದರು. ನಾನು ಮೊದಲೇ ಹೇಳಿದ್ದೀನಿ, ನಿಮಗೆ ಸಿಟ್ಟು ಬರಬಹುದು, ನೀವು ಸ್ವಲ್ಪ ಕೇಳಿ, ಪೇಷಂಟ್ಲಿ ಕೇಳಿ. ಏಕೆಂದರೆ ವಿವೇಕಾನಂದರ ಪ್ರಾಕ್ಟಿಕಲ್ ವೇದಾಂತ, ವಿವೇಕಾನಂದರು ವೇದಾಂತವನ್ನು ಅಲ್ಲದೆ ಪ್ರಾಕ್ಟಿಕಲ್ ವೇದಾಂತ ಎಂದು ಹೇಳಿದ್ದಾರೆ. ಪ್ರಾಕ್ಟಿಕಲ್ ವೇದಾಂತ ಏನಪ್ಪ? ವೇದಾಂತವು ಮೋಕ್ಷ ಸಾಧನ, ಆಧ್ಯಾತ್ಮಿಕ ಸಾಧನ. ಅದರಲ್ಲಿ ಪ್ರಾಕ್ಟಿಕಲ್ ಅಂದ್ರೇನು? ಸಾಮಾಜಿಕ, ಸಮಾಜದಲ್ಲಿ ಏನಾಗಬೇಕು, ದೆನ್ ದಟ್ಸ್ ಆಲ್, ಇಟ್ ಈಸ್ ಗಾನ್. ಅದು ಧರ್ಮಶಾಸ್ತ್ರ ಆಗಿಬಿಟ್ಟಿತು. ಧರ್ಮಶಾಸ್ತ್ರವೂ ಅಲ್ಲ, ಅದು ಸೋಷಲ್ ಆಗಿಬಿಟ್ಟಿತು. ಒಂದು ಸೊಸೈಟಿಗೆ ಏನೂ ಆಗಬೇಕು ಅಂದರೆ ದೆನ್ ಇಟ್ ಬಿಕಮ್ಸ್ ಎ ಬೈಬ್ಲಿಕಲ್. ವಿವೇಕಾನಂದ ಓಪನ್ಲಿ ಟೋಲ್ಡ್ ಹಿ ಲವ್ಸ್ ಬುದ್ಧ ಆ್ಯಂಡ್ ಜೀಸಸ್. ಅವರಿಗೆ ಫಸ್ಟ್ ಬುದ್ಧ ಆ್ಯಂಡ್ ನೆಕ್ಸ್ಟ್ ಜೀಸಸ್ ಆ್ಯಂಡ್ ದ ಲಾಸ್ಟ್ ಅದರ್ ಶಂಕರಾಚಾರ್ಯ. ಓಕೆ, ಸೊ ಅವರು ಹೇಳಿಬಿಟ್ಟಿದ್ದು ಹೈಡಿಂಗ್ ಏಕೆ? ವೈ ಹೈಡ್ ಇಟ್? ಇಟ್ ಈಸ್ ದೇರ್ ಆಲ್ರೆಡಿ ಇನ್ ಹಿಸ್ ರೈಟಿಂಗ್ಸ್ ಆ್ಯಂಡ್ ಹಿ ಓಪನ್ಲಿ ಟೋಲ್ಡ್. ಸೊ ಅವರ ಉದ್ದೇಶ ಈಸ್ ಎ ಬುದ್ಧ ಆ್ಯಂಡ್ ಜೀಸಸ್ ಫಸ್ಟ್, ಆ್ಯಂಡ್ ದೆನ್ ಶಂಕರ, ಕೃಷ್ಣ, Lord Krishna third, and Shankaracharya may be fourth or fifth, and Ramakrishna is a fourth, and Shankaracharya is a fifth ಅನಿಸುತ್ತದೆ. ಯಾ, ಫಸ್ಟ್ ಬುದ್ಧ, ಸೆಕೆಂಡ್ ಜೀಸಸ್, ಥರ್ಡ್ ಕೃಷ್ಣ, ಫೋರ್ತ್ ರಾಮಕೃಷ್ಣ, ಆರ್ ಪ್ರಾಬಬ್ಲಿ ಥರ್ಡೇ ರಾಮಕೃಷ್ಣ ಅನಿಸುತ್ತದೆ. ಫಸ್ಟ್ ಬುದ್ಧ, ಸೆಕೆಂಡ್ ಜೀಸಸ್, ಥರ್ಡ್ ರಾಮಕೃಷ್ಣ, ಫೋರ್ತ್ ಶ್ರೀಕೃಷ್ಣ, ಆ್ಯಂಡ್ ಫಿಫ್ತ್ ಶಂಕರಾಚಾರ್ಯ. ಈಗ ಸಿಕ್ಸ್ತ್ ನಾವು ಸಿಕ್ಸ್ತೋ ಆರ್ ಈವನ್ ಲಾಸ್ಟೋ ಅಲ್ಲ. ಸೊ ಅವರ ಉದ್ದೇಶ ಯಾವಾಗ ಸಾಮಾಜಿಕ ದೃಷ್ಟಿ ಆಗುತ್ತದೋ, ದೆನ್ ಸಿದ್ಧಾಂತ ಗೆಟ್ಸ್ ಪೊಲ್ಯೂಟೆಡ್ ಬೈ ದಟ್ ಎಕ್ಸ್ಟ್ರೇನಿಯಸ್ ದೃಷ್ಟಿ. ಅಂದರೆ ಆಧ್ಯಾತ್ಮಿಕ ವಿಷಯಕ್ಕೆ ಆಧ್ಯಾತ್ಮಿಕೇತರ ದೃಷ್ಟಿ ಅಂದರೆ ನಾನ್ ಸ್ಪಿರಿಚುವಲ್ ವ್ಯೂ, ನಾನ್ ಸ್ಪಿರಿಚುವಲ್ ಸ್ಟ್ಯಾಂಡ್ ಪಾಯಿಂಟ್, ನಾನ್ ಸ್ಪಿರಿಚುವಲ್ ಪರ್ಪಸ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ದೇರ್. ಆಧ್ಯಾತ್ಮಿಕೇತರ ದೃಷ್ಟಿ, ಆಧ್ಯಾತ್ಮಿಕೇತರ ಗುರಿ ಅಂದರೆ ಜೀವನದ ಗುರಿ, ಅದು ಮುಖ್ಯವಾದರೆ ದೆನ್ ವೇದಾಂತ ಅದಕ್ಕನುಗುಣವಾಗಿ ಟ್ವಿಸ್ಟ್ ಮಾಡ್ತಾರೆ. ವೇದಾಂತವನ್ನು ಸಮಾಜಕ್ಕೆ ಅನುಗುಣವಾಗಿ ಹೊಂದಿಸಿಬಿಡುವುದು, ಅಡ್ಜಸ್ಟ್ ಮಾಡುವುದು, ಸಿಸ್ಟ್ ಮಾಡುವುದು ಆಗಿಬಿಡ್ತದೆ. ಅದಕ್ಕೋಸ್ಕರ ಜೀವ ಈಶ್ವರರಂದರೆ ಯಾರು? ಈಶ್ವರನು ಅವನು ಯಾವ ಅಬ್ರಹಂ ಮತಗಳಲ್ಲಿ ಇರುವಂಥ ಗಾಡ್ ಅಂದರೆ ಅವರು ಹೇಗೆಂದು ಅರ್ಥ ಮಾಡಿಕೊಂಡರು, ಅವರು ಜೀವನನ್ನು ಹೇಗೆ ನೋಡಿದ್ದಾರೆ. ಜೀವ ಈಶ್ವರರ ಮಧ್ಯ ಸಂಬಂಧ ವಿಚಿತ್ರವಾಗಿರುತ್ತದೆ. ಏನದು? ಈಶ್ವರನು ಸೃಷ್ಟಿ ಏಕೆ ಮಾಡ್ತಾನೆ, ಜೀವರರನ್ನು ಏನೆಂದು ನೋಡ್ತಾನೆ, ಎರಡು ನೋಡಿ. ಸೃಷ್ಟಿ ಏಕೆ ಮಾಡ್ತಾನೆ ಅಂದರೆ ಗಾಡ್ ಸೃಷ್ಟಿ ಏಕೆ ಮಾಡ್ತಾನೆ? ತಾನು ಎಷ್ಟು ದೊಡ್ಡವನೋ ಇನ್ನೊಬ್ಬರಿಗೆ ಗೊತ್ತಾಗಲಿ ಎಂದು
ತನ್ನ ಗ್ರೇಟ್ನೆಸ್ ತೋರಿಸಿಕೊಳ್ಳುವುದಕ್ಕೆ ಮಾಡ್ತಾನೆ. ಹಿ ವಾಂಟ್ಸ್ ಟು ಪ್ರೂವ್ ಟು ಅದರ್ಸ್ ದಟ್ ಹೀ ಈಸ್ ಎ ಗಾಡ್. ನಾನೇ ದೇವರೆಂಬುದು ಎಲ್ಲರೂ ನೋಡಲಿ, ಎಲ್ಲರಿಗೆ ಗೊತ್ತಾಗಬೇಕಂದ್ರೆ ಐ ಶುಡ್ ಡೂ ಸಮಥಿಂಗ್. ಗಾಡ್ ಕ್ರಿಯೇಟ್ಸ್ ದ ವರ್ಲ್ಡ್. ಪ್ರಪಂಚವನ್ನು ಏಕೆ ಸೃಷ್ಟಿ ಮಾಡ್ತಾನೆ? ತಾನೇ ಗಾಡ್, ಇನ್ನೊಬ್ಬರಲ್ಲ ಎಂದು ತೋರಿಸಿಕೊಳ್ಳುವುದಕ್ಕೆ. ಇದೇನಪ್ಪ, ಲೈಕ್ ಭಗವದ್ಗೀತಾ ಫಾರ್ ಡೇ ಟು ಡೇ. ಆ ಮ್ಯಾನೇಜ್ಮೆಂಟ್ ಎಲ್ಲ ಓಕೆ, ದಟ್ ಈಸ್ ಟ್ರೂ. ಭಗವದ್ಗೀತಾ ಡೇ ಟು ಡೇ ಲೈಫ್ಗಾಗಲಿ ಮ್ಯಾನೇಜ್ಮೆಂಟ್ಗೋಸ್ಕರ ಆಗಲಿ ಮಾಡಬಹುದು, ಅದಕ್ಕೆ ನಮಗೆ ಆಕ್ಷೇಪವಿಲ್ಲ. ಅಂದರೆ ನಮ್ಮ ಶಾಸ್ತ್ರಗಳನ್ನು ಗೌಣಕ್ಕೋಸ್ಕರ ಬಳಸಿಕೊಳ್ಳಬಹುದು. ಶಾಸ್ತ್ರವು ಉದಾಹರಣೆಗೆ ಹೇಳ್ತೀನಿ ನೋಡಿ. ಅರ್ಜುನ ಭಗವದ್ಗೀತೆಯಲ್ಲಿ ಉಪನಿಷತ್ತುಗಳಲ್ಲಿ ಶಿಷ್ಯರು ಗುರುಗಳ ಹತ್ತಿರ ಹೋಗಿದ್ದು, ಉಪನಿಷತ್ತಿನಲ್ಲಿ ಕಂಡುಬರುವ ಶಿಷ್ಯರೆಲ್ಲ ಬ್ರಹ್ಮಜಿಜ್ಞಾಸುಗಳೇ, ವಿರಕ್ತರು, ಬ್ರಹ್ಮಜಿಜ್ಞಾಸುಗಳು, ಮೋಕ್ಷ ಬೇಕೆಂದೇ ಗುರುಗಳನ್ನು ಆಶ್ರಯಿಸಿಕೊಂಡವರು. ಭಗವದ್ಗೀತಾದಲ್ಲಿಯೂ ಅರ್ಜುನ ಮೋಹಗೊಂಡು ಆ ಮೋಹದಿಂದ ನರಳಿ ಹೋಗುತ್ತಿರುವಾಗ ಶ್ರೀಕೃಷ್ಣನನ್ನು ಶರಣು ಹೊಕ್ಕಿ ಈ ಮೋಹದಿಂದ ಪಾರಾಗುವುದಕ್ಕೆ ಧರ್ಮಸಮ್ಮೂಢ ಚೇತಾಃ, ನಾನು ಮೋಹದಲ್ಲಿದ್ದೇನೆ, ಈ ಮೋಹನಿಂದ ಪಾರಾಗುವುದಕ್ಕೆ ಉಪದೇಶ ಮಾಡು ಎಂದು ಹೇಳ್ತಾನೆ. ಅಂದರೆ ಶಾಸ್ತ್ರದ ಮುಖ್ಯ ಉದ್ದೇಶ ಮೋಕ್ಷ. ಅದನ್ನು ಆ ಮೋಕ್ಷ ಸಾಧನಕ್ಕೋಸ್ಕರ ದಾರಿಯಲ್ಲಿ ಅನೇಕ ಸದ್ಗುಣಗಳು, ಕರ್ಮಗಳು, ಧರ್ಮ, ಇನ್ನೇನೋ ಸಾಮಾಜಿಕ ಅಂಶಗಳು, ಕುಟುಂಬ, ಸಮಾಜ, ದೇವರು, ಉಪಾಸನೆಗಳು ಏನೇನೋ ಹೇಳಿರಬಹುದು. ಏಕೆ? ತತ್ವೋಪದೇಶ ಮಾಡುವಾಗ ಮಿಕ್ಕ ವಿಷಯಗಳು ಬಂದೇ ಬರುತ್ತವೆ. ಆದ್ದರಿಂದ ಸೆಕೆಂಡರಿ ಪಾಯಿಂಟ್ಸನ್ನು ನೀವು ಬಿಡಿಯಾಗಿ ಸೇರಿಸಿ, ಅಂದರೆ ಭಗವದ್ಗೀತದಲ್ಲಿ ಹೇಳಿರುವ ಆಧ್ಯಾತ್ಮಿಕೇತರ ಅಂಶಗಳು, ಉಪನಿಷತ್ತುಗಳಲ್ಲಿರುವ ಆಧ್ಯಾತ್ಮಿಕೇತರ ಅಂಶಗಳನ್ನು ಪಕ್ಕಕ್ಕೆ ಸೇರಿಸುವುದಂದರೆ ಒಂದು ಪಟ್ಟಿ ಲಿಸ್ಟ್ ಮಾಡಿ ಅದು ಸಮಾಜಕ್ಕೆ ಉಪಯೋಗ, ಉಪದೇಶಕ್ಕೆ ಬಳಸಿಕೊಳ್ಳೋಣ ಎಂದು ಯಾರಾದರೂ ಪುಸ್ತಕ ಬರೆದರೆ ಐ ವೆಲ್ಕಮ್ ಇಟ್, ನಾನೂ ಬರೆಯುತ್ತೀನಿ, ನನಗೇನು ಆಕ್ಷೇಪವಿಲ್ಲ. ಅದು ಸಂತೋಷವೇ, ಸಮಾಜಕ್ಕೆ ಉಪಯೋಗವಾಗಲಿ, ಅದು ನಾವೇನು ತಪ್ಪಲ್ಲ. ಆದರೆ ಏಕೆಂದರೆ ಶಂಕರಾಚಾರ್ಯರಾಗಲಿ ಉಪನಿಷತ್ತುಗಳಾಗಲಿ ಅವುಗಳು ಮುಖ್ಯ ತಾತ್ಪರ್ಯ, ಅವಾಂತರ ತಾತ್ಪರ್ಯ. ನಮ್ಮ ಶಾಸ್ತ್ರದಲ್ಲಿ ಮುಖ್ಯ ತಾತ್ಪರ್ಯ, ಅವಾಂತರ ತಾತ್ಪರ್ಯ ಎಂದು ಎರಡು ಇವೆ. ಕೇಳಿದ್ದೀರಾ? ಮುಖ್ಯ ತಾತ್ಪರ್ಯ ಅಂದರೆ ಮೇನ್ ಪರ್ಪಸ್, ಮೇನ್ ಇಂಟೆನ್ಷನ್ ಒಂದು. ಅವಾಂತರ ತಾತ್ಪರ್ಯ ಸೆಕೆಂಡರಿ ಗೋಲ್. ಸೆಕೆಂಡರಿ ಪರ್ಪಸ್ ಅಂದರೇನು? ಮುಖ್ಯ ಪರ್ಪಸನ್ನು ಇರುತ್ತದೆ, ಅದರಲ್ಲಿ ಸ್ವಲ್ಪ ಸೆಕೆಂಡರಿ ಪರ್ಪಸ್ ಗೌಣ ಪ್ರಯೋಜನಕ್ಕೋಸ್ಕರ ಸ್ವಲ್ಪ ಅಲ್ಲಿ ಹೇಳುವುದುಂಟು. ಅದು ಹೇಳ್ತಾ ಇದ್ದಾರೆ, ಇದು ಮಾಡಿಕೊಳ್ಳಬಹುದು ಎಂದು ಉಪನಿಷತ್ತುಗಳು ಹೇಳ್ತವೆ, ಭಾಷ್ಯಕಾರರು ಹೇಳ್ತಾರೆ, ಸಂಪ್ರದಾಯದಲ್ಲಿ ಇದು ಇದ್ದೇ ಇದೆ, ಇದಕ್ಕೆ ನಮಗೇನು ಆಕ್ಷೇಪವಿಲ್ಲ. ಆದರೆ ರಾಜಕೀಯ ಉದ್ದೇಶದೇ ಗಾಡಿನ ನಿಜವಾದ ಉದ್ದೇಶ ಸೃಷ್ಟಿ ಮಾಡುವುದು ಅಂದರೆ, ಬುದ್ಧ ಸನ್ಯಾಸ ತಗೊಂಡಿದ್ದು ರಾಜಕೀಯ ಕಾರಣದಿಂದ ಎಂದು ಒಬ್ಬ ಇತ್ತೀಚೆಗೆ ಬುದ್ಧಿಸ್ಟ್ ಆಗಿರುವಂಥ ಒಂದು ದಲಿತ ನಾಯಕ ನಾನು ಬೌದ್ಧ ಮತಕ್ಕೆ ಸೇರಿಕೊಳ್ತೀನಿ ಎಂದು ಹೇಳಿ, ಬುದ್ಧನು ಏಕೆ ಸನ್ಯಾಸ ತಗೊಂಡ ಅಂದರೆ ನಿರ್ವಾಣಕ್ಕೋಸ್ಕರ ಅಲ್ಲ, ನಿರ್ವಾಣ ಅಂದರೆ ಸ್ವಾರ್ಥ, ಅದಕ್ಕೋಸ್ಕರ ನಮಗೆ ನಿರ್ವಾಣ ಬೇಡ, ನಮಗೆ ಸನ್ಯಾಸ ಬೇಡ. ಬುದ್ಧನು ನಿರ್ವಾಣಕ್ಕೋಸ್ಕರ ಮಾಡಿದ್ದಲ್ಲ, ವೈರಾಗ್ಯದಿಂದಲ್ಲ, ಅವರು ರಾಜಕೀಯ ಕಾರಣದಿಂದಲೇ ಸನ್ಯಾಸ ತಗೊಂಡ. ಬುದ್ಧ ಮತವು ಒಂದು ಸಾಮಾಜಿಕ ಸುಧಾರಣೆಗೋಸ್ಕರ, ಎಲ್ಲರೂ ಒಂದೇ ಎಂದು ಹೇಳುವುದಕ್ಕೆ, ಒಂದು ಕಮ್ಯುನಿಸ್ಟ್ ಪ್ರಿನ್ಸಿಪಲ್ನಿಂದ ಎಲ್ಲರನ್ನು ಒಟ್ಟುಗೂಡಿಸುವುದಕ್ಕೆ ಬೌದ್ಧ ಮತ ಬಂತು. ಅಂದರೆ ಇದು ಗೌಣ ಕಾರಣವೂ ಅಲ್ಲ. ಇದು ಬುದ್ಧ ಮತದ ಮುಖ್ಯೋಪದೇಶ ಆ್ಯಂಡ್ ಗೌಣೋಪದೇಶ ಎರಡು ಇಟ್ಕೊಂಡರೆ ಅದು ಮುಖ್ಯೋಪದೇಶವೂ ಅಲ್ಲ, ಗೌಣೋಪದೇಶವೂ ಅಲ್ಲ, ಇದು ದುಷ್ಟೋಪದೇಶ ಎಂದು ಹೇಳಬಹುದು.
ಅಂದರೆ ಬುದ್ಧನನ್ನು ದುರುಪಯೋಗ ಮಾಡಿ ಬುದ್ಧನ ಉಪದೇಶಕ್ಕೆ, ಬುದ್ಧನ ಜೀವನಕ್ಕೆ, ಜೀವನದ ನಿಜವಾದ ಗುರಿಯಾದ ನಿರ್ವಾಣಕ್ಕೆ, ಸನ್ಯಾಸಕ್ಕೆ ದ್ರೋಹ ಮಾಡುವುದೇ. ಇದು ಯಾರೇ ಮಾಡಲಿ, ಯಾರು ಮಾಡ್ತಾರೆ ನಮಗೆ ಮುಖ್ಯ ಅಲ್ಲ. ಏಕೆಂದರೆ ಬುದ್ಧನ ಮುಖ್ಯೋದ್ದೇಶ ವೈರಾಗ್ಯ, ನಿರ್ವಾಣ. ಅಂದರೆ ಒಂದು ಯೋಗ ಸಾಧನದಿಂದ ಇಂದ್ರಿಯ ನಿಗ್ರಹ, ಬುದ್ಧದಲ್ಲಿ ಶೀಲ, ಪ್ರಜ್ಞಾ, ಸಮಾಧಿ ಎಂದು 3 ಹೇಳಿದ. ಶೀಲ ಅಂದರೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಮೊದಲು. ಬಟ್ ಶೀಲನೇ ಮುಖ್ಯ ಅಲ್ಲ, ಸಮಾಧಿ ಮುಖ್ಯ. ಸಮಾಧಿಯಿಂದ ನಿರ್ವಾಣ ಸಿಗ್ತದೆ. ಶೀಲ, ಪ್ರಜ್ಞಾ, ಸಮಾಧಿ. ಬುದ್ಧನ ಉಪದೇಶದಲ್ಲಿ 3 ಇವೆ. ನಮ್ಮ ಅಷ್ಟಾಂಗ ಯೋಗಗಳಲ್ಲಿ ಇದೆ ನೋಡಿ. ಅಷ್ಟಾಂಗ ಯೋಗದಲ್ಲಿ, ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಹೀಗೆ ಇವೆ. ಏನದು? ಯಮ ನಿಯಮಗಳು ಶೀಲ ಎಂದು ಹೇಳಬಹುದು. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳು ಪ್ರಜ್ಞಾ ಹೇಳಬಹುದು. ಸಮಾಧಿ ಅಂದರೆ ಧಾರಣ, ಧ್ಯಾನ, ಸಮಾಧಿ. ನಮ್ಮ ಪತಂಜಲಿ ಅಷ್ಟಾಂಗ ಯೋಗಗಳನ್ನು 3ಆಗಿ ವಿಂಗಡಿಸಿದ್ದರೆ ಯಮ ನಿಯಮಗಳು ಒಟ್ಟು ಗ್ರೂಪು, ಒಂದು ಗ್ರೂಪು. ಈಗ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಈ 3 2ನೇ ಗ್ರೂಪು. ಧಾರಣ, ಧ್ಯಾನ, ಸಮಾಧಿ 3ನೇ ಗ್ರೂಪು. ಬುದ್ಧನ ಉಪದೇಶದಲ್ಲಿ ಶೀಲ, ಪ್ರಜ್ಞಾ, ಸಮಾಧಿ. ಓಕೆ, ಶೀಲ, ಪ್ರಜ್ಞಾ, ಸಮಾಧಿ. ಶೀಲ ಅಂದರೆ ಸದ್ಗುಣಗಳು, ಪ್ರಜ್ಞಾ ಅಂದರೆ ಮೈಂಡ್ನಲ್ಲಿರುವಂಥ ಆ ಡಲ್ನೆಸ್ ತೆಗೆದುಬಿಟ್ಟು ಅವೇರ್ಫುಲ್ ಮಾಡುವುದು. ಮೈಂಡ್ ಇನ್ಸೆನ್ಸಿಟಿವ್ ಆಗಿರುತ್ತದೆ, ಒಂದು ಮಂಕಾಗಿರುತ್ತದೆ, ಮೊದ್ದುಬಾರಿ ಉಂಟದೆ ಮನಸ್ಸು. ತೆಲುಗಿನಲ್ಲಿ ಹೇಳಬೇಕಾದರೆ ಮೊದ್ದುಬಾರಿ ಇರುವ ಮನಸ್ಸನ್ನು ತೆಲುಗಿನಲ್ಲಿ ಅದನ್ನು ಸ್ವಲ್ಪ ಅವೇರ್ಫುಲ್, ಚೈತನ್ಯಗೊಳಿಸುವುದು, ಒಂದು ಸೆನ್ಸಿಟಿವ್ ಮಾಡುವುದು. ಅದು ಪ್ರಾಣಾಯಾಮದಿಂದ ಪ್ರಾಣಶುದ್ಧಿ, ದೇಹಶುದ್ಧಿ, ಮನಸ್ಸು ಇಂದ್ರಿಯಗಳ ಶುದ್ಧಿಯಿಂದ ಮನಸ್ಸು ಸ್ವಲ್ಪ ಅಂದರೆ ಅಂತರ್ಮುಖವಾಗುತ್ತದೆ. ಈ ಯಮನಿಯಮಗಳಿಂದ ಇಂದ್ರಿಯ ನಿಗ್ರಹಗಳು, ಆಚಾರ ಶುದ್ಧಿ, ಇಂದ್ರಿಯ ಶುದ್ಧಿ ಆಗುತ್ತದೆ. ಪ್ರಾಣಾಯಾಮ, ಆಸನ, ಪ್ರತ್ಯಾಹಾರದಿಂದ ಇಂದ್ರಿಯ ಮನೋನಿಗ್ರಹಗಳು ಅಂತರ್ಮುಖತೆ ಬರುತ್ತದೆ. ಧಾರಣ, ಧ್ಯಾನ, ಸಮಾಧಿಯಿಂದ ನಿಜವಾದ ಸಾಧನ, ಮನಸ್ಸಿನ ಏಕಾಗ್ರತೆ, ಮನಸ್ಸನ್ನು ದಾಟುವುದು ಆಗುತ್ತದೆ. ಮನಸ್ಸಿನ ಏಕಾಗ್ರತೆ, ಮನಸ್ಸಿನಲ್ಲೆಲ್ಲ ಒಂದೇ ವೃತ್ತಿ ಮಾಡುವುದು, ಅದು ಬುದ್ಧ. ಓಕೆ, ಅದು ಬಿಡಿ. ಇಲ್ಲಿ ಬುದ್ಧನ ಹೇಳಿದ, ಬುದ್ಧ ಒಂದು ಕಡೆ ಹೇಳ್ತಾನೆ, ಯಮನಿಯಮಗಳು, ನಮ್ಮ ಯೋಗಶಾಸ್ತ್ರದಲ್ಲಿ ಹೇಳಿರುವ ಯಮನಿಯಮಗಳನ್ನು ಬುದ್ಧ ಏನು ಹೇಳಿದ ಅಂದರೆ ಶೀಲ ಎಂದು ಹೇಳಿದ. ಶೀಲ ಬೇಕು. ಶೀಲ ಅಂದರೆ ಸದ್ಗುಣಗಳು, ಸದಾಚಾರಗಳು, ನಿಗ್ರಹ ಎಂದರ್ಥ. ಶೀಲ ಬೇಕು. ಬಟ್ ಯಾರು ನನ್ನ ಶೀಲವನ್ನೇ ನನ್ನ ನಿಜವಾದ ಉಪದೇಶ ಅಂದ್ಕೊಳ್ತಾರೋ ಅವರು ಪೃಥಕ್ ಜನರು. ಅವರಿಗೆ ನನ್ನ ಸಿದ್ಧಾಂತ, ನನ್ನ ಸಾಧನ ಅರ್ಥವಾಗಲಿಲ್ಲ ಎಂದು ಹೇಳ್ತಾನೆ. ಶೀಲ ಈಸ್ ಎ ಪ್ರಿಪರೇಟರಿ ಸ್ಟೆಪ್ಪು. ಸದ್ಗುಣಗಳು ಎಂಬುದು ಒಂದು ತಯಾರಿ ಮಾಡುವಂಥದ್ದೇ ಹೊರತು ನಿಜವಾದ ಸಾಧನ ಧಾರಣ, ಧ್ಯಾನ, ಸಮಾಧಿ. ಧಾರಣ, ಧ್ಯಾನ, ಸಮಾಧಿಗೋಸ್ಕರ ಇಂದ್ರಿಯ ಮನೋನಿಗ್ರಹಗಳನ್ನು ಹೇಳಿದ. ಇಲ್ಲಿ ಇದೆ. ಇಷ್ಟೆಲ್ಲ ಹೇಳಿದ್ದೇಕೆ ಅಂದರೆ ಇದಕ್ಕೋಸ್ಕರನೇ. ಇಷ್ಟೆಲ್ಲ ಏಕೆ ಹೇಳ್ತಾ ಇದ್ದೀರಿ ಬುದ್ಧರನ್ನು ಅಂದರೆ, ಬುದ್ಧನ ಉಪದೇಶದಲ್ಲಿ ಮುಖ್ಯೋಪದೇಶ ಒಂದು, ಗೌಣ ಉಪದೇಶ ಒಂದು. ಮುಖ್ಯೋಪದೇಶ ಧ್ಯಾನ, ಗೌಣ ಉಪದೇಶ ಅಂದರೆ ಅದಕ್ಕೆ ಅಂಗಭೂತವಾದ ಉಪದೇಶ ಶೀಲ. ಆದರೆ ಇವರೇನು ಈಗಿನ ಕಾಲದವರು ಏನು ತಿಳ್ಕೊಂಡರಂದರೆ, ಬುದ್ಧನದು ಮುಖ್ಯೋಪದೇಶ, ಗೌಣೋಪದೇಶ ಎರಡೂ ಪಕ್ಕಕ್ಕಿಟ್ಟು ಒಂದು ಪೊಲಿಟಿಕಲ್ ಕಾರಣ, ಸಾಮಾಜಿಕ ಕಾರಣ, ಸಾಮಾಜಿಕ ಸುಧಾರಣೆ, ಎಲ್ಲ ಕಾಸ್ಟ್ಗಳೆಲ್ಲ ತೆಗೆದುಬಿಟ್ಟು ಒಂದೇ ಮಾಡುವುದು, ಇನ್ನೇನೋ ರಾಜಕೀಯ ದೃಷ್ಟಿಯೆಂದು ಈ ಕಾರಣಗಳನ್ನೇ ಬುದ್ಧನ ಉಪದೇಶ ಎಂದು ಹೇಳುವುದು ಶುರು ಮಾಡಿದೆ. ಅಂದರೆ ಇದು ಬುದ್ಧನ ಮುಖ್ಯೋಪದೇಶವೂ ಅಲ್ಲ, ಅವಾಂತರ ಅಂದರೆ ಸೆಕೆಂಡರಿ ಉಪದೇಶವೂ ಅಲ್ಲ. ಇಟ್ ಈಸ್ ಟೋಟಲಿ ಆ್ಯಂಟಿ ಬುದ್ಧಿಸಮ್ ಆಗುತ್ತಾ ಇದೆ. ಆದ್ದರಿಂದ ಹಾಗೆಯೇ ದಿಸ್ ಈಸ್ ಸಿಂಪಲ್ ಎಕ್ಸಾಂಪಲ್. ಭಗವದ್ಗೀತಾ ಉಪನಿಷತ್ತುಗಳಲ್ಲಿ ಕೆಲವು ಸದ್ಗುಣಗಳು, ಸದಾಚಾರಗಳು, ಅಂತಃಕರಣ ಶುದ್ಧಿಗೆ ಬೇಕಾಗಿರುವ ಸದ್ಗುಣ ಸದಾಚಾರಗಳು ಇವೆ. ಸದ್ಗುಣ ಸದಾಚಾರಗಳಿದ್ದನ್ನು ಬಳಸಿಕೊಳ್ಳಬಹುದು. ಅವುಗಳನ್ನು ಮನಸ್ಸಿನ ಶುದ್ಧಿಗೆ, ವ್ಯಕ್ತಿ ಜೀವನವು ಸಜ್ಜನಮಯ, ಸಾಧುಮಯವಾಗುವುದಕ್ಕೆ ಕೆಲವು ಸದಾಚಾರಗಳು, ಸದ್ಗುಣಗಳನ್ನು ಕಲಿಯಬಹುದು. ಅದು ಸೆಕೆಂಡರಿ ಪಾರ್ಟೇ ಹೊರತು ಮುಖ್ಯವಲ್ಲ. ಮುಖ್ಯದು ತತ್ವಜ್ಞಾನ.
ಭಗವದ್ಗೀತಾ ಉಪನಿಷತ್ತುಗಳಲ್ಲಿ ಜ್ಞಾನಯೋಗವೇ ಪ್ರಧಾನ, ಕರ್ಮಯೋಗ ಪ್ರಿಪರೇಷನ್ ಅಷ್ಟೇ. ಆದರೆ ಕೆಲವರು ನಾವು ನಮ್ಮ ಜನರು ಕರ್ಮಯೋಗ ರೂಪವಾಗಿ ಸದ್ಗುಣಗಳಕ್ಕೆ ಬಳಸಿದ್ದರೆ ಬಳಸಬಹುದು, ಬಟ್ ಅದು ಬಿಟ್ಟು ಸದ್ಗುಣಗಳಿಗೋಸ್ಕರನೂ ಅಲ್ಲ. ಏನು ಮಾಡಿಬಿಟ್ರೆ ಅಂದರೆ ಪ್ಯೂರ್ಲಿ ಲೌಕಿಕ ಪ್ರಯೋಜನ ಎಂದು ಬಳಸಿಬಿಟ್ಟರೆ ಅದು ಮಾತ್ರ ದ್ರೋಹ. ಕೇವಲ ಸೋಷಲ್ ರಿವಲ್ಯೂಷನ್ ತರುವುದು, ಸೋಷಲ್ ಈಕ್ವಾಲಿಟಿ ಮಾಡುವುದು, ಇನ್ನೇನೋ ಸೋಷಲ್ ಮಾಡುವುದು ಅಂದರೆ ಇದೆಲ್ಲ ಸಾಮಾಜಿಕ ರಾಜಕೀಯ ಕಾರಣಗಳನ್ನೇ ಗುರಿಯನ್ನೇ ಇಟ್ಟುಕೊಂಡು ಭಗವದ್ಗೀತೆಯನ್ನು ಉಪನಿಷತ್ತುಗಳನ್ನು ಈ ದೃಷ್ಟಿಯ ಅರ್ಥ ಮಾಡುವುದು. ಇದೇ ಗ್ರೇಟ್ ಭಗವದ್ಗೀತಾ ಉಪನಿಷತ್ತುಗಳು ಎಲ್ಲರಿಗೆ ಹೇಳಬೇಕು, ಎಲ್ಲರೂ ಎವ್ರಿ ಮ್ಯಾನ್, ಹಳ್ಳಿಯಲ್ಲಿರುವನು ಕೂಲಿಯವನು ಎಲ್ಲರೂ ತಿಳ್ಕೊಳ್ಳಬೇಕು ಉಪನಿಷತ್ತು, ಅದರಿಂದ ಭಾರತ ದೇಶದಲ್ಲಿ ಒಂದು ಕ್ರಾಂತಿ ಆಗುತ್ತದೆ ಅಂದರೆ ಇದು ಸಾಮಾಜಿಕ ರಾಜಕೀಯ ಆಗಿಬಿಟ್ಟಿತು. ರೆವಲ್ಯೂಷನ್ ಅಂದರೆ ರೆವಲ್ಯೂಷನ್ ಈಸ್ ಎ ಪೊಲಿಟಿಕಲ್ ಆ್ಯಂಡ್ ಸೋಷಲ್, ದಟ್ಸ್ ನಾಟ್ ಸ್ಪಿರಿಚುವಲ್ ಅಲ್ಲವೇ? ಆದ್ದರಿಂದ ಗೌಣವೂ ಅಲ್ಲ, ಗೌಣಕ್ಕಿಂತ ಇನ್ನೂ ಕಡಿಮೆ ಮಟ್ಟದ್ದು. ಓಕೆ, ಇದು ಬಿಡಿ, ಸುಮ್ಮನೆ ಉದಾಹರಣೆಗಳನ್ನು ಹೇಳಿದ್ದೀನಿ. ಭಗವದ್ಗೀತೆಯಲ್ಲಿ ಕೆಲವು ಮ್ಯಾನೇಜ್ಮೆಂಟ್ಗೋಸ್ಕರ ಬೇಕಾಗಿರುವ ಕೆಲವು ಸದ್ಗುಣಗಳು ಸದಾಚಾರಗಳನ್ನು ತಗೊಂಡರೆ, ಸದ್ಗುಣ ಸದಾಚಾರಗಳನ್ನು ಒಂದು ಪಟ್ಟಿ ಮಾಡಿ ಪಕ್ಕಕ್ಕಿಟ್ಕೊಂಡು ಆ ಪಟ್ಟಿಗಳನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಚರಿಸಿದ್ದರೆ ಒಳ್ಳೆಯದು, ತಪ್ಪೇನಿಲ್ಲ. ಆದರೆ ಅದು ಅಟ್ಲೀಸ್ಟ್ ಸೆಕೆಂಡರಿ. ಬಟ್ ಸೆಕೆಂಡರಿ ದಾಟಿ ಇನ್ನೂ ಮಾಡ್ತಾ ಇದೆ, ಅದು ಹೆಚ್ಚಿಂದು, ಅದು ಭಯಂಕರ. ಇಲ್ಲಿ ಬೈಬಿಲ್ ಗಾಡು ಅಥವಾ ಅಬ್ರಹಂ ಮತಗಳ ಗಾಡಿದ್ದಾನಲ್ಲ, ಅವನೇನು ಹೇಳ್ತಾನಂದರೆ, ಸೃಷ್ಟಿ ಮಾಡುವುದೇ ಏಕೆ ಅಂದರೆ ನಾನು ಎಷ್ಟು ದೊಡ್ಡವನೆಂದರೇನು, ನನ್ನ ಪವರ್ ಎಷ್ಟಿದೆ ನೋಡು, ಎಲ್ಲ ನನ್ನ ಕೈಯಲ್ಲಿದೆ, ನಾನು ಹೇಳಿದ್ದೇ ಆಗುತ್ತದೆ, ನಾನು ಮಾಡಿದ್ದರೆ ಆಗ್ತದೆ, ಐ ಆಮ್ ಎ ಟೋಟಲ್ ಡಿಕ್ಟೇಟರ್, ನಾನು ಪೂರ್ಣ ನಿರಂಕುಶ ಪ್ರಭು, ನಾನು ಏನು ಹೇಳಿದರೆ ಆಗ್ತೀನಿ, ನಾನು ಹೌದಂದರೆ ಹೌದು, ಅಲ್ಲ ಅಂದರೆ ಅಲ್ಲ. ಕಳ್ಳತನ ಮಾಡುವುದೇ ಧರ್ಮ ಅಂದರೆ ಹೌದು ಅಷ್ಟೇ, ಮೋಸ ಮಾಡುವುದೇ ಧರ್ಮ ಅಂದರೆ ಹೌದು ಧರ್ಮ, ಪರೋಪಕಾರ ಮಾಡುವುದ ತಪ್ಪು ಅಂದರೆ ತಪ್ಪು ಅಷ್ಟೇ, ನಾನು ಏನು ಹೇಳಿದರೆ ಅದೇ ಆಗುತ್ತದೆ. ಹೀಗೆ ತನ್ನ ದುರಹಂಕಾರವನ್ನು ತೋರಿಸಿಕೊಳ್ಳಲಕ್ಕಿ ಅದರಲ್ಲಿ ಹೇಳ್ತಾನೆ ಅವರ ಗಾಡ್ ಎಂಬುವವನು, ನಾನು ನನ್ನ ವಿಶೇಷ ಶಕ್ತಿ, ನನ್ನ ಪವರನ್ನು ತೋರಿಸಿಕೊಳ್ಳುವುದಕ್ಕೆ ಸೃಷ್ಟಿ ಮಾಡ್ತಾ ಇದ್ದೀನಿ ಎಂದು ಹೇಳ್ತಾನೆ. ಜಗತ್ ಸೃಷ್ಟಿ ತನ್ನ ಹೆಚ್ಚುಗಾರಿಕೆಯನ್ನು ತೋರಿಸಿಕೊಳ್ಳುವುದಕ್ಕೆ. ಈಗ ಜೀವನ ಹೇಗೆ ಮಾಡ್ತಾರೆ, ಜೀವನು ಈ ಗಾಡನ್ನು ನೋಡಿಕೊಂಡು ಹೆದರ್ಕೊಳ್ತಾರೆ, ಭಯಂಕರ ಹೆದರ್ಕೊಳ್ತಾರೆ. ಒಂದು ಡಿಕ್ಟೇಟರ್ ನಮ್ಮನ್ನು ಸಾಯಿಸ್ತಾನೆ ಎಂದು ಹೆದರ್ಕೊಂಡು ಇವರಿಗೆ ಶರಣು ಹೊಕ್ಕಿ ಇವರು ಹೇಳಿದ್ದು ಮಾಡಬೇಕು. ಈಗ ಗಾಡಿಕೆ ಇನ್ನೊಂದಿರುತ್ತದೆ, ಜೀವರ ಕುರಿತು ಅವರಿಗೇನು ಅಭಿಪ್ರಾಯವಿದೆ. ಜೀವರು ನನ್ನ ಮಾತು ಕೇಳಲ್ಲ, ಸೈತಾನ್ ಮಾತು ಕೇಳ್ತಾರೆ. ಜೀವನಿಗೆ ಒಬ್ಬ ಸೈತಾನ್ ಎಂಬುದು ಒಬ್ಬನಿರುತ್ತದೆ, ಗಾಡ್ಕಿ. ಅವರ ಅಬ್ರಹಂ ಮತಗಳಲ್ಲಿ ಗಾಡ್ಕಿ ಒಬ್ಬ ಸೈತಾನ್ ಎಂಬುವವನಿರುತ್ತಾನೆ. ಆ ಸೈತಾನು ಯಾರು ಅಂದರೆ ಅವಿಧೇಯನು, ಡಿಸೊಬೀಡಿಯಂಟ್. ಅವನು ಡಿಸೊಬೀಡಿಯಂಟ್ ಅಂದರೆ ಏನು ಮಾಡ್ತಾನೆ, ಗಾಡ್ ಏನು ಮಾಡ್ತಾನೋ ಅದಕ್ಕೆಲ್ಲ ಉಲ್ಟಾ ಮಾಡ್ತಾನೆ. ಅದರಿಂದ ಆ ಸೈತಾನು ನನ್ನ ಮಾತು ಕೇಳ್ತಾ ಇಲ್ಲ, ನಾನೊಬ್ಬ ಸೃಷ್ಟಿ ಮಾಡ್ತೀನಿ, ಸೃಷ್ಟಿ ಮಾಡಿ ಈ ಸೃಷ್ಟಿಯಲ್ಲಿ ನಾನೇ ಹೆಚ್ಚು ಎಂದು ತೋರಿಸ್ಕೊಳ್ತೀನಿ. ಯಾರಿಗೆ ತೋರಿಸ್ಕೊಳ್ಳಬೇಕಪ್ಪ? ಸೈತಾನ್ಗೂ ತೋರಿಸಬೇಕಂತೆ, ಸೈತಾನ ಮೇಲೆ ಗೆಲ್ಲಬೇಕಂತೆ. ಓಕೆ, ಆಯಿತು, ಸೈತಾನ ಮೇಲೆ ನೀವು ದೊಡ್ಡವರೆಂದು ತೋರಿಸ್ಕೊ, ಪರವಾಗಿಲ್ಲ. ಅದು ಹೇಗೆ ತೋರಿಸ್ತಾನೆ? ಜೀವರನ್ನು ಸೃಷ್ಟಿ ಮಾಡಿದರೆ ಜೀವರು ಸೈತಾನ ಮಾತು ಕೇಳ್ತಾರೇನೋ ಎಂದು ಭಯ. ಈ ಅಬ್ರಹಂ ಮತಗಳಲ್ಲಿರುವ ಭಯ ಏನೆಂದರೆ, ಗಾಡಿಗೆ ಒಂದೇ ಭಯ ಸಂದೇಹ, ಸಂದೇಹ. ಗಾಡ್ಗೆ ಜೀವರಂದರೆ ಭಯ ಇರುತ್ತದೆ, ಸಂದೇಹ ಇರುತ್ತದೆ. ಜೀವನಿಗೆ ಗಾಡ್ ಅಂದರೆ ಭಯ ಇರುತ್ತದೆ, ಸಂದೇಹವಿರುತ್ತದೆ. ಅವರ ಇಬ್ಬರಿಗೆ ಪರಸ್ಪರ ಸಂಬಂಧವೇನೋ ಗೊತ್ತಾ? ಈಚ್ ಒನ್ ಟ್ರೈಸ್ ಟು ಎಕ್ಸ್ಪ್ಲಾಯ್ಟ್ ಅದರ್, ಚೀಟ್ ಅದರ್. ಗಾಡ್ ಜೀವನನ್ನು ಸಂದೇಹ ಮಾಡಿ ಕಂಟ್ರೋಲ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಅವರಿಗೆ ಸಂದೇಹವಿರುತ್ತದೆ, ಭಯವಿರುತ್ತದೆ, ಸಂದೇಹವಿರುತ್ತದೆ, ಭಯವಿರುತ್ತದೆ.
ಜೀವನಿಗೆ ಗಾಡ್ ಕುರಿತು ಸಂದೇಹವಿರುತ್ತದೆ, ಭಯ ಇರುತ್ತದೆ, ಸಂದೇಹವಿರುತ್ತದೆ, ಭಯ ಇರುತ್ತದೆ. ಇಬ್ಬರಿಗೆ ಪರಸ್ಪರವಾಗಿ ಗಾಡ್ಕಿ ಜೀವನಿಗೆ ಪರಸ್ಪರವಾಗಿ ಏನಿರುತ್ತದೆ? ಈಚ್ ಒನ್ ಟ್ರೈಸ್ ಟು ಚೀಟ್ ಅದರ್ಸ್. ದೇ ಡೋಂಟ್ ಟ್ರಸ್ಟ್ ಈಚ್ ಅದರ್, ಆದರೆ ಟ್ರೈ ಟು ಕಂಟ್ರೋಲ್. ಬಟ್ ತುಂಬ ಆ್ಯಕ್ಟ್ ಮಾಡ್ತಾರೆ, ಬಹಳ ಆ್ಯಕ್ಟ್ ಮಾಡ್ತಾರೆ. ಏನು ಏನಂದಲ್ಲ, ನೋಬಲ್ ವರ್ಡ್ಸ್ ಮಾತಾಡ್ತಾರೆ ಇನ್ ಬಿಟ್ವೀನಲ್ಲಿ. ತುಂಬ ಬೈಬಲ್ ಮನುಷ್ಯರನ್ನು ಫೂಲ್ ಮಾಡ್ತದೆ, ಬೋರ್ ಮಾಡ್ತದೆ. ಏಕೆ ಅಂದರೆ ಇಟ್ ಯೂಸಸ್ ಹೈಲಿ ನೋಬಲ್ ವರ್ಡ್ಸ್, ಎಲಾಬರೇಟ್ಲಿ ಡಿಸ್ಕಸಸ್, ಕನ್ಕ್ಲೂಡ್ಸ್ ವೆರಿ ನ್ಯಾರೋಲಿ. ಓಕೆ, ಎಲಾಬರೇಟ್ಲಿ ಡಿಸ್ಕಸ್ and come to a very, very, very narrow and arrogant conclusion. Okay. Use noble words, but you behave very petty way. Allave, biblical God is a very petty fellow, arrogant fellow, insecure fellow, but uses noble words, noble quotations. This is what people get fooled with reading Bible. Bible isolated statementಗಳು ತಗೊಂಡು ಆಹಾ ಗ್ರೇಟ್ ಎಂದು ಹೇಳ್ತಾರೆ. Bible no doubt contains many good quotable quotes. Quotable quotes ಇರುತ್ತವೆ, ಬಟ್ ಆಲ್ ದೋಸ್ ಕೋಟ್ಸ್ ಆರ್ ಔಟ್ ಆಫ್ ಕಾಂಟೆಕ್ಸ್ಟ್ ಆ್ಯಂಡ್ ರಾಂಗ್. ನಮ್ಮ ಹಿಂದೂಗಳಲ್ಲಿ ಅಂಥದ್ದು ಒಂದು ಪುಸ್ತಕ ಇದೆ, ಇಂಟ್ರೆಸ್ಟಿಂಗ್ ಪುಸ್ತಕ, ಗೊತ್ತಾ ಯಾವುದು? ಪಂಚತಂತ್ರ ಹಿತೋಪದೇಶ. ಮೇನ್ಲಿ ಪಂಚತಂತ್ರದಲ್ಲಿ ಲಾಟ್ ಆಫ್ ನೀತಿ ವಾಕ್ಯಗಳು ಹೇಳ್ತಾನೆ. ಎಸ್, ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಕಂಪ್ಯಾರಬಲ್ ನಿಮಗೆ ಬೈಬಲ್ ಅರ್ಥವಾಗಬೇಕಾದರೆ ಪಂಚತಂತ್ರ, ನೀತಿಶಾಸ್ತ್ರ, ಪಂಚತಂತ್ರ ಆಲ್ಸೋ ಈಸ್ ಎ ಬುಕ್, ಆ್ಯಂಡ್ ದೆರ್ ಈಸ್ ಎ ಏನದು ಹಿತೋಪದೇಶ ಆಲ್ಸೋ ಈಸ್ ಅನದರ್ ಬುಕ್, ನೀತಿಶಾಸ್ತ್ರ ಬುಕ್. ಈ ಪುಸ್ತಕಗಳಲ್ಲಿ ವಿಲನ್ ಮೂಲಕ ಎಷ್ಟೋ ಒಳ್ಳೆಯ ನೀತಿವಾಕ್ಯಗಳನ್ನು ಹೇಳಿಸ್ತಾನೆ. ಅಂದರೆ ಅರ್ಥವೇನು? ಆ ನೀತಿವಾಕ್ಯಗಳನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ಆಗಿ ತಪ್ಪಾಗಿ ತಪ್ಪು ಸಂದರ್ಭದಲ್ಲಿ ಕೋಟ್ ಮಾಡ್ತಾನೆ. ಅಂದರೆ ಒಂದು ಕೆಟ್ಟ ಉದ್ದೇಶದಿಂದ ತಪ್ಪು ಉದ್ದೇಶಕ್ಕೆ ಒಳ್ಳೆಯ ನೀತಿವಾಕ್ಯಗಳನ್ನು ಬಳಸ್ಕೊಳ್ತಾನೆ. ನಂತರ ಸಿದ್ಧಾಂತಿ ಬಂದಾಗ ನಿನ್ನದು ತಪ್ಪಪ್ಪ ಎಂದು ಇವರದೆಲ್ಲ ಸರಿ ಮಾಡಿ ಇನ್ನೊಂದು ಆರ್ಗ್ಯುಮೆಂಟ್ ಕೊಡ್ತಾನೆ. ಆದರೆ ಓದುಗರಿಗೆ ಏನನ್ನಿಸುತ್ತದೆ? ಆ ವಿಲನ್ ಹೇಳಿದ ವಾಕ್ಯವು ಸರಿಯಾಗಿದೆಯೋ ತಪ್ಪಿಲ್ಲವೋ? ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಪ್ರಥಮಾಧ್ಯಾಯದಲ್ಲಿ ಅರ್ಜುನನ ಆರ್ಗ್ಯುಮೆಂಟ್ಸ್ ನೋಡಿ, ಒಂದು ಪಕ್ಕ ನೋಡಿದ್ದರೆ ಅರ್ಜುನ ಆರ್ಗ್ಯುಮೆಂಟ್ಸು ಚೆನ್ನಾಗಿವೆ, ಮತ್ತು ತಪ್ಪೇನು ಅಲ್ಲಿ? ಇದು ಕನ್ಫ್ಯೂಸ್ ಏನಾಗ್ತದೆ ಅಂದರೆ, ಆರ್ಗ್ಯುಮೆಂಟ್ಸ್ ಚೆನ್ನಾಗಿವೆ, ಬಟ್ ದ ಪರ್ಸನ್ ಹೂ ಈಸ್ ಯೂಸಿಂಗ್ ಆ್ಯಂಡ್ ದ ಪರ್ಸನ್ ಹಿ ಈಸ್ ಯೂಸಿಂಗ್ ಆರ್ ಡಿಫರೆಂಟ್. ಸಿ, ಬೈಬಲ್ ಕಂಟೇನ್ಸ್ ಮೆನಿ ಕೋಟೆಬಲ್ ಕೋಟ್ಸ್, but all of them are out of context, used for selfish and dushta purpose. Okay, ಇದು ಪೀಪಲನ್ನು ಫೂಲ್ ಮಾಡ್ತಾ ಇದೆ. ಪೀಪಲ್ ಆರ್ ಅನೇಬಲ್ ಟು ಡಿಸ್ಕವರ್ where the problem lies. Quotations are good, noble words ಬಳಸ್ತಾನೆ. He uses very, very high sounding words, but ultimately they are used for selfish and destructive purpose. Okay, ಇದು ಕನ್ಫ್ಯೂಸಸ್ ಪೀಪಲ್. ಇಟ್ ಈಸ್ ಸಮಥಿಂಗ್ ಲೈಕ್ ಪೊಲಿಟಿಷಿಯನ್ಸ್ ಗಿವಿಂಗ್ ಎ ನೋಬಲ್ ವರ್ಡ್ಸ್ ಫ್ರಮ್ ಭಗವದ್ಗೀತಾ ಆ್ಯಂಡ್ ಉಪನಿಷತ್ ಆ್ಯಂಡ್ ಆಲ್ ದಟ್. ನಮ್ಮ ಪೊಲಿಟಿಷಿಯನ್ಸ್ಗೊಂದು ಅಭ್ಯಾಸ ಇದೆ, ಇತ್ತೀಚೆಗೆ ಕಡಿಮೆ ಆಯಿತು, ಆದರೆ ಈಗಲೂ ಪೂರ್ತಿ ಹೋಗಲಿಲ್ಲ. ಪ್ರತಿ ಹಿಂದೂ ಹಬ್ಬಕ್ಕೆ ಅವರು ಬಂದು ಒಂದು ಸಂದೇಶ ಕೊಡ್ತಾನೆ. ಶಂಕರಾಚಾರ್ಯ ಜಯಂತಿ ಒಂದು ಸಂದೇಶ ಕೊಡ್ತಾನೆ, ವಿವೇಕಾನಂದ ಜಯಂತಿ ಅವರ ಸಂದೇಶ ಕೊಡ್ತಾನೆ. ಆ ಸಂದೇಶದಲ್ಲಿ ಒಂದು ಮಾತ್ರ ಗ್ಯಾರಂಟಿ ಇರುತ್ತದೆ. ವಾಟ್ ಈಸ್ ದ್ಯಾಟ್? ಹಿಸ್ ಟೀಚಿಂಗ್ ಈಸ್ ರೆಲೆವೆಂಟ್ ಈವನ್ ನೌ. ಈವನ್ ಟು ದಿಸ್ ಡೇ ಹಿಸ್ ಟೀಚಿಂಗ್ ಈಸ್ ರೆಲೆವೆಂಟ್. ಬುದ್ಧಾಸ್ ಟೀಚಿಂಗ್, ಮಹಾವೀರಾಸ್ ಟೀಚಿಂಗ್, ಶಂಕರಾಚಾರ್ಯಾಸ್ ಟೀಚಿಂಗ್, ಆರ್ ಕೃಷ್ಣಾಸ್ ಟೀಚಿಂಗ್ ಭಗವದ್ಗೀತಾ. ದೇ ಕೀಪ್ ಆನ್ ಕೋಟಿಂಗ್ ಆ್ಯಂಡ್ ಸೇ ದ್ಯಾಟ್ ದೇರ್ ಟೀಚಿಂಗ್ ಈಸ್ ರೆಲೆವೆಂಟ್ ಈವನ್ ನೌ. ಈಗಿನ ಕಾಲಕ್ಕೂ ಅವರ ಟೀಚಿಂಗ್ಸು ರೆಲೆವೆಂಟ್ ಆಗಿವೆ ಎಂದು ಮಾತಾಡ್ತಾರೆ. ಅಂದರೆ ಅವರಿಗೆ ಶ್ರೀಕೃಷ್ಣನ ಉಪದೇಶ ಮೇಲೆ ಆಗಲಿ, ಯಾವ ಮಹಾತ್ಮರ ಉಪದೇಶ ಮೇಲೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಅವರು ಓದಲ್ಲ, ಅವರದನ್ನು ಆಚರಿಸಲ್ಲ. ನಿಮಗೆ ಹೇಳಿದ್ದರೆ ನೀವು ಹಿಂದೂಗಳಾದರೆ ನಿಮ್ಮ ವೋಟ್ ಬರುತ್ತದೆ, ನೀವು ಜೈನರಾದರೆ ನಿಮ್ಮ ವೋಟ್ ಬರುತ್ತದೆ, ನೀವು ಬೌದ್ಧರಾದರೆ ನಿಮ್ಮ ವೋಟ್ ಬರುತ್ತದೆ. ಆ ಉದ್ದೇಶದಿಂದ ಹಾಗೆ ಒಂದು ನಿಗೂಢವಾದ ಆಧ್ಯಾತ್ಮಿಕ ವಾಕ್ಯಗಳನ್ನು
ಲೌಕಿಕ ಪ್ರಯೋಜನಕ್ಕೆ ಬಳಸಿಕೊಂಡರೆ ಹೇಗಿರುತ್ತದೋ ಇದಕ್ಕೆ ಒಳ್ಳೆಯ ಉದಾಹರಣೆ ಬೈಬಲ್. ಈಗ ಕುರಾನ್ನಲ್ಲಿ ಅಂಥ ವಾಕ್ಯಗಳಿಲ್ಲ, ಎಲ್ಲೋ ಒಂದೆರಡಿವೆ, ಬಟ್ ದೇ ಗೆಟ್ ಕ್ಯಾನ್ಸಲ್ಡ್ ಇನ್ ದ ಓವರ್ ಆಲ್ ಪಿಕ್ಚರ್ನಲ್ಲಿ. ದೇ ಬಿಕಮ್ ವೀಕ್ ಆಗಿಬಿಡ್ತವೆ. ಓಕೆ, ಇದು ಬಿಡಿ. ಉದ್ದೇಶ ಏನೆಂದರೆ, ನಿಜವಾದ ಉದ್ದೇಶ ಏನೆಂದರೆ, ಆ ಗಾಡ್ ಮತ್ತು ಜೀವ, ಪೀಪಲ್, ಅವರ ಮಧ್ಯ ಪರಸ್ಪರ ತಿಳಿವಳಿಕೆ ಆಗಲಿ. ಅವನು ಇವನನ್ನು ಅರ್ಥ ಮಾಡಿಕೊಳ್ಳುವುದು, ಅವನನ್ನು ಅರ್ಥ ಮಾಡಿಕೊಳ್ಳುವುದು. ಮೊದಲು ಅವರಿಬ್ಬರು ಬೇರೆ, ಅವರು ಸ್ವರ್ಗದಲ್ಲಿರುತ್ತಾನೆ, ಇವರು ಇಲ್ಲಿ ಭೂಲೋಕದಲ್ಲಿರುತ್ತಾರೆ, ಇದೊಂದು ಬೇರೆ. ಎರಡನೆಯದು, ಇಬ್ಬರಿಗೆ ಪರಸ್ಪರ ಸಂದೇಹ. ಗಾಡ್ಗೆ ಕುರಿತು ಜೀವನಿಗೆ ಸಂದೇಹ, ಜೀವನ ಕುರಿತು ಗಾಡ್ಗೆ ಸಂದೇಹ. ಪರಸ್ಪರ ಶತ್ರುಗಳು, ಬಟ್ ಗತಿ ಇಲ್ಲದೆ, ಗತ್ಯಂತರವಿಲ್ಲದೆ ಒಂದೇ ಊರಿನಲ್ಲಿ, ಒಂದೇ ಮನೆಯಲ್ಲಿ, ಒಂದೇ ಆಫೀಸ್ನಲ್ಲಿ ಜೀವಿಸಬೇಕಾಗ್ತದೆ ನೋಡಿ. ಇಬ್ಬರಿಗೆ ಒಬ್ಬರಂದರೆ ಒಬ್ಬರಾಗಲ್ಲ. ಆದರೂ ಒಂದೇ ಮನೆಯಲ್ಲಿ ಇರಬೇಕು, ವಾಸ ಮಾಡಬೇಕು, ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡಬೇಕು, ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ಇವರು ಸೇರಿಕೊಂಡೇ ಕೆಲಸ ಮಾಡಬೇಕು. ಏನು ಮಾಡಬೇಕಪ್ಪ? ಈಗ ತಪ್ಪಲ್ಲ, ಅವರಂದರೆ ಇಷ್ಟವಿಲ್ಲ, ಆದರೂ ಗ್ರಂಬ್ಲಿಂಗ್ಲಿ ಮಾಡ್ತಿರಲ್ಲ, ಹಾಗೆ ಇರುತ್ತದೆ. ಅದಕ್ಕೋಸ್ಕರನೇ ಅವರಲ್ಲಿ ಒಂದು ಭಯ ಸಂದೇಹವೇ ಹೊರತು ಭಕ್ತಿಭಾವ ಎಂಬುದು ಇಲ್ಲವೇ ಇಲ್ಲ, ಕಂಡು ಬರಲ್ಲ. ಗಾಡ್ ಫಿಯರಿಂಗೇ ಹೊರತು ಗಾಡ್ ಸಸ್ಪಿಷನ್ ಆ್ಯಂಡ್ ಗಾಡ್ ಫಿಯರಿಂಗ್. ಆ ಥಾಮಸ್ ಅದೇನು ಹೇಳ್ತಾರೆ, ಡೌಟಿಂಗ್ ಥಾಮಸ್. ಎಲ್ಲರೂ ಡೌಟಿಂಗ್ ಥಾಮಸೇ. ಡೌಟಿಂಗ್ ಥಾಮಸ್ ಯಾರೋ ಗೊತ್ತಾ? ಈವನ್ ಗಾಡ್ ಈಸ್ ಆಲ್ಸೋ ಎ ಡೌಟಿಂಗ್ ಥಾಮಸ್. ಬೈಬಿಲಿಕಲ್ ಗಾಡ್ ಐ ಆಮ್ ಟಾಕಿಂಗ್. Biblical God is also doubting Thomas, because he doubts ಜೀವಾಸ್. ಜೀವರನ್ನು ಡೌಟ್ ಮಾಡ್ತಾನೆ. ಜೀವರಿಗೆ ಗಾಡ್ ಅಂದರೆ ಡೌಟ್. ಈಗ ಇಬ್ಬರಿಗೆ ಪರಸ್ಪರ ನಡೆಯುತ್ತದೆ. ಅದು ನೋಡಿದ್ದರೆ ಇಟ್ ಲುಕ್ಸ್ ಎ ವೆರಿ ಚೀಪ್ ಅನಿಸುತ್ತದೆ. ಆದ್ದರಿಂದ ನೀವು ಈ ಬುದ್ಧಿಗಳನ್ನೇ ನಮ್ಮ ಇಂಗ್ಲೀಷ್ ಮೀಡಿಯಂ ಓದಿರುವ ವಿದ್ಯಾರ್ಥಿಗಳು ಅಥವಾ ನಮ್ಮ ಎಜುಕೇಷನ್, ಮಾಡರ್ನ್ ಎಜುಕೇಷನ್ ಸಿಸ್ಟಮ್ನಲ್ಲಿ, ಆಧುನಿಕ ಅಭ್ಯಾಸದಲ್ಲಿ ಈ ಭಾವಗಳು ನಮಗೆ ಗೊತ್ತಿಲ್ಲದೆ ಅಜ್ಞಾತವಾಗಿ ಅನ್ಕಾನ್ಷಿಯಸ್ಲಿ ಬಂದು ತುಂಬಿ ನಮ್ಮ ಬುದ್ಧಿಗಳನ್ನು ಹಾಳು ಮಾಡಿಬಿಟ್ಟಿವೆ. ನಮಗೆ ನಮ್ಮ ವೈದಿಕ ಧರ್ಮದ, ಹಿಂದೂ ಧರ್ಮದಲ್ಲಿ ಈಶ್ವರ ಅಂದರೆ ಯಾರು, ಜಗತ್ ಸೃಷ್ಟಿ ಅಂದ್ರೇನು, ಜೀವ ಅಂದರೆ ಯಾರು ಎಂಬುದು ತಿಳುವಳಿಕೆ ತುಂಬ ಕಡಿಮೆ. ಏನೋ ಒಂದು ಚೂರು ಇರಬಹುದು, ಬಟ್ ಅದು ಇರುವವರಲ್ಲಿಯೂ ಅವರ ಭಾವಗಳ ಪ್ರಭಾವ ಕಂಡು ಬರ್ತಾನೆ ಇದೆ. ಅದಕ್ಕೋಸ್ಕರ ನಾನು ಅವುಗಳನ್ನು ಎತ್ತು ಆ ಕಾಂಟ್ರಾಸ್ಟ್ ಏನೋ ತೋರಿಸಬೇಕಾಗ್ತದೆ. ನಮ್ಮ ಶಾಸ್ತ್ರದಲ್ಲಿ ಎಲ್ಲಿಯಾದರೂ ಗಾಡ್ ಫಿಯರಿಂಗ್ ಎಂಬ ಮಾತಿಲ್ಲ. ವಿ ಹ್ಯಾವ್ ನೋ ವರ್ಡ್ ಸಚ್ ಎ ವರ್ಡ್ ಗಾಡ್ ಫಿಯರಿಂಗ್ ಇನ್ ಆಲ್ ಅವರ್ ಇಂಡಿಯನ್ ಲ್ಯಾಂಗ್ವೇಜಸ್. ಸಂಸ್ಕೃತ ಆಗಲಿ, ಎನಿ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ವಿ ಹ್ಯಾವ್ ನೋ ವರ್ಡ್ ಕಂಪ್ಯಾರಬಲ್ ಟು God fearing. God fear, because that is a wrong word, and that's idea itself is a wrong. It can't be religion. ನಮಗೆ ಪಾಪ ಭೀತಿ ಇದೆ, ಫಿಯರ್ ಆಫ್ ಪಾಪ ಭೀತಿ, ನರಕ ಭೀತಿ, ಬಟ್ ದರ್ ಇಸ್ ನೋ ಗಾಡ್ ಭೀತಿ. ಗಾಡ್ ಭಯ ವಿ ಡೋಂಟ್ ಹ್ಯಾವ್. ಈಶ್ವರ ಭಯ, ದಿಸ್ is a meaningless statement. We don't have such a word. In fact, such a word we can never use. But modern fellows are desperately trying to impose these biblical ideas in Hinduism. You can see the people trying somehow ಏನೋ ಮಾಡಿ ತರ್ತಾ ಇದ್ದಾರೆ. They are trying to bring these ideas into us. Anyway, so far we have survived. I don't know how long we will survive if we don't think and see the contrast. Okay, so God fearing ಎಂಬುದಿಲ್ಲ, ಪಾಪ ಭೀತಿ ಇದೆ. पाप से डरता है, भगवान से डरता नहीं है. ओके, भगवान से डरना वो कोई आध्यात्मिक नहीं है. पाप से डरना है. ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಇದೇ ಮುಖ್ಯ. ಸೊ ನಮ್ಮದು ಹೇಳುವುದು ಭಗವಂತನಲ್ಲಿ ಶ್ರದ್ಧಾ ಭಕ್ತಿಯೇ ಹೊರತು ಭಗವದ್ಭಯ ಎಂಬುದಿಲ್ಲ. ಈಶ್ವರ ಭಯ, ಭಗವದ್ಭಯ, ಈ ಮಾತುಗಳೇ ಅರ್ಥರಹಿತ ಮಾತುಗಳೇ. ಓಕೆ, ಸೊ ಆದ್ದರಿಂದ ಅವರು ಈಶ್ವರ ಜೀವ ಎಂಬುದು ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು, ಪೂರ್ತಿ ಬೇರೆ. ಆದರೂ
ಅವರ ಗಾಡು ಜೀವನನ್ನು ಕಂಟ್ರೋಲ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾನೆ, ಜೀವ ಅವರ ಕಂಟ್ರೋಲ್ನಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ತಪ್ಪಲ್ಲ ಎಂದು ಸಿಕ್ಕಾಕೊಂಡಿದ್ದೇವೆ ಎಂದು ಇದ್ದರೂ ಟ್ರೈ ಟು ಬಿ ನೈಸ್ ಟು ಈಚ್ ಅದರ್ ಸೂಪರ್ಫಿಷಿಯಲಿ, ಡಿಪ್ಲೊಮ್ಯಾಟಿಕಲ್ಲಿ. God is diplomatic with Jiva and Jiva is diplomatic with God. God of Abrahamics I am talking. Okay. ಜೀವೇಶ್ವರ ಸಂಬಂಧ ಇನ್ ಅಬ್ರಹಮಿಕ್ ರಿಲಿಜನ್ಸ್. ಅದರಿಂದ ನಮಗೆ ವಿ ನೋ ದ ಕಾಂಟ್ರಾಸ್ಟ್ ಇನ್ ಹಿಂದೂ ಧರ್ಮ. ಓಕೆ. ಸೊ ಜೀವೇಶ್ವರ ಸಂಬಂಧದಲ್ಲಿ ಈಶ್ವರ ಜೀವನನ್ನು ಸಂದೇಹ ಮಾಡ್ತಾ ಇರ್ತಾನೆ. ಏಕಪ್ಪ ಸಂದೇಹ ಅಂದರೆ ಅವ್ರು ಸಂದೇಹ ಮಾಡುವುದಕ್ಕೆ ಸಂದೇಹ ಮಾಡುವವರೆಗೂ ಅವ್ರು ಬಿಡಲ್ಲ. ಎಷ್ಟು ಮಾಡಿದ್ದರೂ ಸಂದೇಹನೇ ಇರ್ತದೆ. ಏಕೆ ಅಂದರೆ ಒಂದು ಕಾರಣ, ಗಾಡು ಉದ್ದೇಶವೂ ಸರಿಯಾಗಿಲ್ಲ. ಸೃಷ್ಟಿ ಏಕೆ ಮಾಡಿದ ಇಲ್ಲ, ಪ್ರಪಂಚ ಏಕೆ ನಡೆಸ್ತಾ ಇದ್ದಾನೇ ಇಲ್ಲ, ಜೀವರನ್ನು ಏಕೆ ಸೃಷ್ಟಿ ಮಾಡಿದ ಗೊತ್ತಿಲ್ಲ. మరి ಅದು ಸೃಷ್ಟಿ ಮಾಡಿದ್ದರೂ ಮನುಷ್ಯರಲ್ಲಿ ವ್ಯತ್ಯಾಸ ಏಕೆ ಮಾಡಿದ? ಅವರು ಹೆದರಿಸ್ತಾನೆ, ನರಕ ಕಳಿಸ್ತೀನಿ, ಹೆದರಿಸ್ತಾನೆ, ಇದೇ ಅದರಿಂದ ಇವರಿಗೆ ಹೆದರ್ಕೊಳ್ಳಬೇಕು ಅಥವಾ ನಾಸ್ತಿಕನಾಗಬೇಕು. ಎರಡೇ ಎರಡು, ಬೇರೆ ಗತೇನಿದೆ? ಹೆದರ್ಕೊಂಡು ಆ ಮತದಲ್ಲಿ ಸೇರ್ಕೊಳ್ಳಬೇಕು ಅಥವಾ ನಾಸ್ತಿಕನಾಗಿ ಬಿಟ್ಟು ಬಿಡಬೇಕು. ಎರಡೇ ಎರಡು, ಈಗ ಬೇರೆದಿಲ್ಲ ಥರ್ಡ್. ಆದ್ದರಿಂದ ಇದು ಜೀವೇಶ್ವರ ವಿಭಾಗ ಎಂದು ಹೇಳಕ್ಕಾಗಲ್ಲ, ಜೀವೇಶ್ವರ ವಿರೋಧ ಹೇಳಬಹುದು. ಜೀವೇಶ್ವರ ವಿರೋಧ and diplomatic collaboration. Jiveshwaras opposite to each other. They suspect each other. They fear each other. But they collaborate with some selfishly. Selfish collaboration. Mutual selfishness. ಅಲ್ಲವೇ? ಮ್ಯೂಚುವಲ್ ಸೆಲ್ಫಿಶ್ನೆಸ್ನಿಂದ ಕೊಲಾಬರೇಷನ್ ಇರುತ್ತದೆ. ಜೀವನಿಂದ ಈಶ್ವರಿಗೇನು ಲಾಭ? ಜೀವನು ಈಶ್ವರನನ್ನೇ ಗಾಡನ್ನೇ ಒಪ್ಕೊಂಡರೆ ಗಾಡ್ಗೆ ಉಪಯೋಗ ಏನಂದರೆ, ಅಬ್ಬಾ ನನ್ನನ್ನೇ ಒಪ್ಕೊಂಡಿದ್ದೀರಿ ಎಂದು ಸಂತೋಷ. ಆವಾಗ ಅವರೇನೋ ಕೊಡ್ತಾನೆ ನಿನಗೆ. ಇಲ್ಲದಿದ್ದರೆ ಅವನು ಹೆದರಿಸ್ತಾನೆ, ಇವನು ಹೆದರಿಸ್ತಾನೆ, ಇಬ್ಬರೂ ಪರಸ್ಪರ ಹೆದರ್ಕೊಳ್ತಾನೆ. ದೇ ಫಿಯರ್ ಈಚ್ ಅದರ್. ಬೈಬ್ಲಿಕಲ್ ಗಾಡ್ ಆ್ಯಂಡ್ ಬೈಬ್ಲಿಕಲ್ ಜೀವಾಸ್ ಫಿಯರ್ ಈಚ್ ಅದರ್. ವೆರಿ ವಿಚಿತ್ರವಾಗಿದೆ. ಆಯಿತು ಬಿಡಿ, ಹೆಚ್ಚು ಬೇರೆ ಕ್ಲಾಸ್ನಲ್ಲಿ ಹೇಳ್ತೀನಿ, ಇಲ್ಲಿ ಬೇಡ. ಆದರೆ ನಮಗೆ ಇಲ್ಲಿ ಹೇಳುವುದು ಜೀವೇಶ್ವರ ವಿಭಾಗ. ದ ನೇಮ್ ವಿಭಾಗ ಇಟ್ ಸೆಲ್ಫ್ ಶೋಸ್ ದ ಡಿವಿಷನ್ ಈಸ್ ಎ ಫಂಕ್ಷನಲ್ ಡಿವಿಷನ್, ಇಟ್ ಈಸ್ ನಾಟ್ ಆ್ಯಕ್ಚುವಲ್ ಡಿವಿಷನ್. ಜೀವ ಈಶ್ವರ ವಿಭಾಗ ನಿಜವಾದ ವಿಭಾಗ ಅಲ್ಲ, ಅದು ಕೇವಲ ವ್ಯಾಪಾರಾತ್ಮಕ ಒಂದು ಫಂಕ್ಷನ್ಸ್ಗೋಸ್ಕರ, ಕ್ರಿಯೆಗಳಿಗೋಸ್ಕರನೇ ವಿಭಾಗ, ನಾಟ್ ದ ರಿಯಲ್ ವಿಭಾಗ. ಈ ವಿಭಾಗವು ನಮಗೆ ಅರ್ಥವಾಗ್ತಾ ಇಲ್ಲ. ಏಕೆ ಅಂದರೆ ನಮ್ಮ ಅನ್ಕಾನ್ಷಿಯಸ್ಲಿ ಬೈಬ್ಲಿಕಲ್ ಕಂಡೀಷನ್ ಆಗಿ ಬಂದಿದ್ದು. ಐ ಥಿಂಕ್ ದೆರ್ ಇಸ್ ನೋ ಹಿಂದೂ ಹೂ ಎಸ್ಕೇಪ್ಸ್ ದಿಸ್ ಇನ್ಫ್ಲೂಯೆನ್ಸ್ ಆಫ್ biblical God and biblical concept of religion. There is no Hindu who has escaped this influence. We all have got lot of wrong notions about religion, and the notions we developed about religion is based upon Islam and Christianity. Unconsciously we imagine that. ನಮಗೆ ಗೊತ್ತಿಲ್ಲದೆ ಅದನ್ನೇ ಊಹಿಸಿಕೊಂಡು ಮಾತಾಡ್ತೀವಿ. ಅದಕ್ಕೋಸ್ಕರ ಇದು ಆ ವ್ಯತ್ಯಾಸವೇನು ತಿಳಿಸುವುದಕ್ಕೆ ಜೀವೇಶ್ವರ ವಿಭಾಗ ಈ ಹೆಸರಿನಲ್ಲೇ ಬಂದು ಬಿಟ್ಟಿದೆ. ಇಟ್ ಈಸ್ ಎ ವಿಭಾಗ, ಇದು ವಿರೋಧ ಅಲ್ಲ, ಇಬ್ಬರು ಬೇರೆ ಅಲ್ಲ. ಅದೇ ಕೈ, ಆ ಕೆಲಸಕ್ಕೆ ಬಳಸ್ತೀವಿ, ಈ ಕೆಲಸಕ್ಕೆ ಬಳಸ್ತೀವಿ. ವಸ್ತು ಎತ್ತುವಕ್ಕೆ ಬಳಸ್ತೀವಿ, ಇನ್ನೊಬ್ಬರಿಗೆ ಕೊಡುವಕ್ಕೆ ಬಳಸ್ತೀವಿ. ಅದೇ ಕೈ ಅದು ಮಾಡ್ತದೆ, ಇದು ಮಾಡ್ತದೆ. ಈ ಕೈ ಹೊಡೆಯುತ್ತದೆ, ಪ್ರೀತಿಯಿಂದ ನಮಸ್ಕಾರ ಮಾಡ್ತದೆ. ಈ ಕೈ ಕಳ್ಳತನ ಮಾಡ್ತದೆ, ಮತ್ತೆ ಇನ್ನೊಬ್ಬರಿಂದ ಕಿತ್ತುಕೊಳ್ತದೆ, ಮತ್ತೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ತದೆ. ಈಗ ನೋಡಿ, ನಮ್ಮಲ್ಲಿ 2 ಕೈಗಳಿವೆಯಾ? ನೋಡಿ, ಈ ಉದಾಹರಣೆ ಚೆನ್ನಾಗಿದೆ ನೋಡಿ. ನಮ್ಮಲ್ಲಿ 2 ಕೈಗಳಿವೆಯಾ? ಒಂದು ಕಳ್ಳತನ ಮಾಡುವ ಕೈ, ಒಂದು ಪರೋಪಕಾರ ಮಾಡುವ ಕೈ, ದಾನ ಮಾಡುವ ಕೈ. ಇನ್ನು ಒಂದು ಹೊಡೆಯುವ ಕೈ, ಇನ್ನೊಂದು ಅದೇ ಉಪಕಾರ ಮಾಡುವ ಕೈ, ನಮಸ್ಕಾರ ಮಾಡುವ ಕೈ. ಒಂದು ಹೊಡೆಯುವ ಕೈ, ಒಂದು ನಮಸ್ಕಾರ ಮಾಡುವ ಕೈ, ಒಂದು ತಳ್ಳುವ ಕೈ, ಒಂದು ನಮಸ್ಕಾರ. ಹಾಗೆ ನಮಗೆ 2 ಕೈಗಳಿಲ್ಲ.
ಅಂದರೆ ಹೀಗೆ ಹೇಳ್ತೀರಿ ಏನು, ಈ ಬಲಗೈಯಿಂದ ಉಪಕಾರ ಮಾಡ್ತೀವಿ, ಎಡಗೈಯಿಂದ ತಳ್ಳಿ ಬಿಡ್ತೀವಿ ಅಂಥದ್ದೇನಿಲ್ಲ. ಅದೇ ಕೈಯಲ್ಲಿ 2 ಫಂಕ್ಷನ್ಸ್ ಇವೆ. ಒಂದೇ ಕೈಗೆ 2 ಕ್ರಿಯೆಗಳು, ಒಂದೇ ಕೈಗೆ 2 ಫಂಕ್ಷನಲ್ ಡಿವಿಷನ್ಸೇ ಹೊರತು ನಿಜವಾದ ಡಿವಿಷನ್ ಅಲ್ಲ. ಹಾಗೆಯೇ ಜೀವ ಈಶ್ವರ ಎಂಬುದು ಒಂದೇ ತತ್ವದ 2 ಆಸ್ಪೆಕ್ಟ್ಸ್, ಒಂದೇ ತತ್ವದ 2 ಮುಖಗಳು ಅಷ್ಟೇ. ಹೀಗೆ ತಿಳ್ಕೊಂಡರೆ ಜೀವೇಶ್ವರ ವಿಭಾಗ ಎನ್ನುವುದು ನಮಗೆ ಅರ್ಥವಾಗ್ತದೆ. ಜೀವೇಶ್ವರ ವಿಂಗಡ ಎಂಬುದು ವಿರೋಧ ಅಲ್ಲ, ನಿಜವಾದ ಏನು ಹೇಳಪ್ಪ, ಹೌ ಟು ಸೇ ದಟ್, ಸಪರೇಷನ್ಗೆ ಏನು ಹೇಳಬೇಕು, ಇಬ್ಬರು ಬಿಡಿಯಲ್ಲ, ಇಬ್ಬರಿಗೆ ವಿರೋಧವೂ ಅಲ್ಲ. ಏಕೆ? ಈಶ್ವರನಲ್ಲಿ ಜೀವ ಅಡಕವಾಗುತ್ತಾನೆ, ಒಂದು ಅಂಗವಾಗೇ ಇರುತ್ತಾನೆ. ಜೀವನಲ್ಲಿಯೂ ಈಶ್ವರ ಅಂಗವಾಗೇ ಇರುತ್ತಾನೆ. ದಿಸ್ ಇಸ್ ದ ಥಿಂಗ್. ಈಗ ನೋಡಿ, ನಮ್ಮ ಕೈ ಶರೀರ, ಇಡೀ ಶರೀರದಲ್ಲಿ ಕೈ ಅಂತರ್ಭಾಗ. ಇಡೀ ಶರೀರ ಬೇಕಂದರೆ ಎಲ್ಲ ಅವಯವಗಳು ಸೇರಿಕೊಂಡೇ ಶರೀರವಾಗುತ್ತದೆ. ಎಲ್ಲ ಅವಯವಗಳು, ಕೈ, ಕಾಲು, ತಲೆ, ಮೂಗು, ಕಣ್ಣು, ಕಿವಿ, ಈ ಅವಯವಗಳೆಲ್ಲ ಸೇರಿಕೊಂಡು ಒಟ್ಟು ಶರೀರ ಆಗುತ್ತದೆ. ಮತ್ತು ಒಟ್ಟು ಶರೀರವು ಪ್ರತಿಯೊಂದು ಕೈಯಲ್ಲಿ, ಕಾಲಿನಲ್ಲಿ, ಬೆರಳಿನಲ್ಲಿಯೂ ಇದೆ. ಆದ್ದರಿಂದ ಈಶ್ವರನ ಇರವು ಜೀವನಲ್ಲಿ ಸ್ವಲ್ಪ ಮಟ್ಟಿಗೆ ಅಂತರ್ಗತವಾಗ. ಏಕೆ? ಒಟ್ಟು ಜೀವ, ಒಟ್ಟು ಈಶ್ವರ ಜೀವನಲ್ಲಿ ಅಡಕವಾಗಲ್ಲ, ಈಶ್ವರನ ಒಂದು ಭಾಗ ಜೀವನಲ್ಲಿ ಅಡಕವಾಗುತ್ತದೆ. ಅದರಿಂದ ಈಶ್ವರ ಜೀವನಲ್ಲಿ ಸ್ವಲ್ಪ ಮಟ್ಟಿಗೆ ಅಂತರ್ಗತವಾಗಿದ್ದಾನೆ. ಹಾಗೆ ಜೀವ ಈಶ್ವರನಲ್ಲಿ ಇದ್ದೇ ಇದ್ದಾನೆ, ಬಿಡಿಯಾಗೇ ಇಲ್ಲ. ಈಶ್ವರನಲ್ಲಿ ಒಂದು ಕೈಕಾಲು ಹಾಗೆ, ಶರೀರದಲ್ಲಿ ಕೈಕಾಲು ಹಾಗೆ ಅಂತರ್ಗತವಾಗೇ ಇದ್ದಾನೆ, ಬಿಡಿ ಅಲ್ಲವೇ ಇಲ್ಲ, ಬೇರೆ ಅಲ್ಲವೇ ಇಲ್ಲ ಅಲ್ಲವೇ? ಆದ್ದರಿಂದ ಜೀವನನ್ನು ಬಿಟ್ಟು ಈಶ್ವರ ಇಲ್ಲ, ಈಶ್ವರನನ್ನು ಬಿಟ್ಟು ಜೀವನಿಲ್ಲ. ಒಂದು ಪೇಪರ್ ಇರ್ತದೆ ನೋಡಿ, ಈ ಪೇಪರಿನ 2 ಪಾರ್ಶ್ವಗಳು, 2 ಮುಖಗಳ ಹಾಗೆ, ಈ ಪಾರ್ಶ್ವ ಬಿಟ್ಟು ಈ ಪಾರ್ಶ್ವ ಇರಲ್ಲ, ಈ ಪಾರ್ಶ್ವ ಬಿಟ್ಟು ಈ ಪಾರ್ಶ್ವ ಇರಲ್ಲ. ಅವು ಪರಸ್ಪರ ಸಂಬದ್ಧವಾಗಿ, ಪರಸ್ಪರ ಆಶ್ರಿತವಾಗಿ ಹೇಗಿರುತ್ತವೋ ಹಾಗೆ ಜೀವೇಶ್ವರ ವಿಭಾಗ. ಇದು ನಮ್ಮ ವೈದಿಕ ಅಥವಾ ಹಿಂದೂ ಧರ್ಮದ ವೈಶಿಷ್ಟ್ಯ. ಇದು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಕು. ನಾವು ತುಂಬಿಕೊಂಡಿದ್ದೇವೆ, ತುಂಬ ವಿದೇಶಿ, ಇದು ನಮಗೆ ಗೊತ್ತಿಲ್ಲದೆ ತುಂಬಿಸಿಬಿಟ್ರು. ಈಗ ನಾವು ಹಾಗೇ ಮಾತಾಡ್ತೀವಿ, ಹಾಗೇ ತಿಳ್ಕೊಂಡು ಬಿಡ್ತೀವಿ, ನಮ್ಗೆ ಅರ್ಥವಾಗ್ತದೆ. ಆದ್ದರಿಂದ ಏವಂ ನಿತ್ಯ ಪರಮಾತ್ಮ ಸ್ವಯಮಾಗಿ, ಹಿಂದೆ ಹೇಳಿದ್ದೀವಲ್ಲ, ಪರಮಾತ್ಮ ಒಂದು, ಅವಿದ್ಯಾ ಎರಡನೆಯದು. 2 ಟಾಪಿಕ್ಸ್ಗಳನ್ನು ಮೊದಲೇ ಚರ್ಚೆ ಮಾಡಿದ್ದೇವೆ. ಈಗ 3ನೇ ಟಾಪಿಕ್ನಲ್ಲಿ ಜೀವೇಶ್ವರ ವಿಭಾಗದಲ್ಲಿ ಮೂಲ ಸ್ವರೂಪದಲ್ಲಿ ಯಾರಿದ್ದಾರೆ? ಈಶ್ವರನ ಮೂಲ ಸ್ವರೂಪ ಏನು? ಈಶ್ವರನ ಮೂಲ ಸ್ವರೂಪ ಜೀವಂದು ಮೂಲ ಸ್ವರೂಪವೇ, ಒರಿಜಿನಲ್ ನೇಚರ್. ಈಶ್ವರನ ಯಾವುದು ಒರಿಜಿನಲ್ ನೇಚರೋ ಅದೇ ಜೀವನ ಒರಿಜಿನಲ್ ನೇಚರ್. ಆ ಮಟ್ಟದಲ್ಲಿ ನೀವು ನಾನು ವ್ಯತ್ಯಾಸ ಇಲ್ಲ, ಈಶ್ವರ ಜೀವ ವ್ಯತ್ಯಾಸ ಇಲ್ಲ. ಅದರಿಂದ ತಸ್ಮಿನ್ ನಿತ್ಯ ನಿರಸ್ತ ಸರ್ವ ವಿಶೇಷೇ. ವಿಶೇಷ ಅಂದ್ರೇನು ಅಂದರೆ ನಿರ್ವಿಶೇಷ ಅಂದರೆ ಇದು ಸಾಪೇಕ್ಷವಲ್ಲ. ಈಶ್ವರ ಸಾಪೇಕ್ಷವಾಗುತ್ತಾನೆ. ಒಬ್ಬ ಜೀವರಿರುತ್ತಾರೆ, ಭಕ್ತರಿರುತ್ತಾರೆ, ಅವರನ್ನು ಅನುಗ್ರಹಿಸುತ್ತಾನೆ. ಅಂದ್ರೇನು? ಅಲ್ಲಿ ಜೀವನು ಭಕ್ತನಿಗೆ ಮಾಡುವ ಉಪಕಾರ ನೋಡಿದ್ದರೆ ಜೀವೇಶ್ವರರು ಪರಸ್ಪರ ಸಹಕಾರಿಗಳಾಗಿದ್ದಾರೆ. ಒಬ್ಬನು ಹೆಲ್ಪ್ ಮಾಡ್ತಾನೆ, ಇನ್ನೊಬ್ಬರು ಸಹಾಯ ಸ್ವೀಕರಿಸ್ತಾನೆ. ಸಿಂಬಯಾಸಿಸ್ ಹಾಗೆ ಇರುತ್ತದೆ. ಇಬ್ಬರು ಸೇರಿಕೊಂಡು ಪರಸ್ಪರವಾಗಿ ಆಧಾರವಾಗಿಟ್ಟುಕೊಂಡು ಆಧರಿಸಿಕೊಂಡು ಜೀವಿಸ್ತಾರೆ. ಆದ್ದರಿಂದ ನಮ್ಮ ಜೀವೇಶ್ವರ ವಿಭಾಗ ಎಷ್ಟು ಉತ್ಸಾಹಕರವಾಗಿದೆ ಅಂದರೆ, ಒಬ್ಬರಲ್ಲಿ ಒಬ್ಬರು ಸೇರಿಕೊಂಡೇ ಇದ್ದಾರೆ, ಟೋಟಲ್ಲಿ ಸಪರೇಟ್ ಯಾರೂ ಅಲ್ಲ. ಅದು ನಿರ್ವಿಶೇಷೇಪಿ ಬ್ರಹ್ಮಣಿ, ಬ್ರಹ್ಮ ಸ್ವರೂಪದಲ್ಲಿ ನಿರ್ವಿಶೇಷವೇ ಆಗಿದ್ದರೂ ಗೊತ್ತಾಗ್ತಾ ಇಲ್ಲ. ಅದನ್ನು ಸಗುಣ ವಿಶೇಷ, ಸಗುಣಾಕಾರ ಎಂದು ಹೇಳಿಬಿಟ್ಟರು. ನೈಸರ್ಗಿಕ ಅವಿದ್ಯಾವಶಾತ್, ಸ್ವಾಭಾವಿಕ ಅವಿದ್ಯೆಯಿಂದ ಯಾವ ವಿಶೇಷವಿಲ್ಲದ ಒಂದೇ ಪರಮಾತ್ಮನಲ್ಲಿ 2 ವಿಶೇಷಗಳು ಕಂಡುಬರುತ್ತವೆ. ಅಂದರೆ ಈ ಪಕ್ಕ ಒಂದು, ಆ ಪಕ್ಕ ಒಂದು. ಈ 2 ದೃಷ್ಟಿಭೇದಗಳನ್ನಿಟ್ಟುಕೊಂಡುವುದೇ
ಅಜ್ಞಾನ, ಅವಿದ್ಯ, ಜೀವಭಾವ. ಇದರಲ್ಲಿ ಯಾರು ಈಗ ಜೀವ ಈಶ್ವರ ಎಂಬುದು ಒಂದೇ ತತ್ವದ ಭಿನ್ನ ಗುಣಗಳಷ್ಟೇ. ಒಂದು ಗುಣ, ಒಬ್ಬೊಂದು ಹೆಚ್ಚಿನ ಗುಣ, ಒಬ್ಬೊಂದು ಕಡಿಮೆ ಗುಣ. ಒಬ್ಬರು ಪರಾಧೀನ, ಇನ್ನೊಬ್ಬರು ಉಪಕಾರ. ಒಬ್ಬರು ರಕ್ಷಣೆ ಮಾಡುತ್ತಾನೆ, ಇವರು ರಕ್ಷಿಸಲ್ಪಡುತ್ತಾನೆ. ರಕ್ಷಕ ಒಬ್ಬನು ರಕ್ಷಣೆ ಮಾಡ್ತಾನೆ, ಇನ್ನೊಬ್ಬರು ರಕ್ಷಿಸಲ್ಪಡುತ್ತಾನೆ. ಒಬ್ಬರು ಉತ್ತಮ, ಇನ್ನೊಬ್ಬರು ಅಷ್ಟು ಉತ್ತಮ ಅಲ್ಲ. ಈ ತರಹ ಜೀವೇಶ್ವರ ವಿಭಾಗ ಎಂಬುದು ಪರಸ್ಪರ ಆಧರಿಸಿಕೊಂಡೇ ಇರುತ್ತದೆ. ಒಬ್ಬನಿಗಾದರೂ ಇನ್ನೊಬ್ಬರಿಗೆ ಎಫೆಕ್ಟ್ ಆಗೇ ಆಗ್ತದೆ. ಆದ್ದರಿಂದ ಈ ಜೀವೇಶ್ವರ ವಿಭಾಗವು ಹೇಗೆ ತಾವನ್ನಿತ್ಯ ನಿರಸ್ತ ವಿಶೇಷೇಪಿ ಬ್ರಹ್ಮಣಿ ನೈಸರ್ಗಿಕ ವಿದ್ಯೆ, ಸ್ವಾಭಾವಿಕ ವಿದ್ಯದಿಂದ ಈ ಎರಡು ರೂಪಗಳು ಕಂಡು ಬರ್ತವೆ. ಎರಡು ವ್ಯಕ್ತಿಗಳಲ್ಲ, ಎರಡು ಬೇರೆ ಅಲ್ಲ. ಆ ಎರಡು ಮನೋಭಾವಕ್ಕೆ ವ್ಯತ್ಯಾಸ ಅಷ್ಟೇ. ನಾಟ್ ದ ರಿಯಲ್ ಚೇಂಜಸ್ ಮಾಡಬೇಡಿ. ಆದ್ದರಿಂದ ಅಹಂಕರ್ತ, ಅಹಂ ಪ್ರತ್ಯಯ ವಿಷಯ, ಪ್ರತ್ಯಯಿ ಇತಿ ಚ ವಿಕಲ್ಪಿತಃ. ಅದೇ ಬ್ರಹ್ಮ ಇರುವ ಒಂದೇ ತತ್ವ. ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಒಂದು ತಪ್ಪು ತಿಳುವಳಿಕೆ ಆಗ್ತದೆ. ಆ ತಪ್ಪು ತಿಳುವಳಿಕೆಯಲ್ಲಿ ಇದಿರುತ್ತದೆ. ಏನಿರುತ್ತದೆ ಮುಂದೆ? ಜೀವನಿಗೆ ಈಶ್ವರನಿನಲ್ಲಿ ವ್ಯತ್ಯಾಸವನ್ನು ತೋರಿಸುವ ಗುಣ ಯಾವುದು? ಅಹಂಕಾರ ಜೀವನ ಗುಣ. ಅಂದರೆ ಈಶ್ವರನಿಗೆ ಅದಿಲ್ಲ. ಅಹಂಕಾರ ಜೀವನ ಗುಣ. ಅಹಂ ಪ್ರತ್ಯಯ ವಿಷಯ. ತನ್ನನ್ನು ತಾನು ಜೀವ ತನ್ನನ್ನು ತಾನು ನಾನು ಎಂದು ಹೆಸರಿನಿಂದ ಹೇಳಿಕೊಳ್ಳಬಹುದು. ಅದು ಈಶ್ವರನಿಗಿಲ್ಲ. ಈಶ್ವರನಿಗೆ ನಾನು ಈಶ್ವರ ಎಂದು ಥಾಟ್ ಇರಲ್ಲ. ಆ ಥಾಟ್ ಇದ್ದರೆ ಅವನು ಈಶ್ವರನೇ ಅಲ್ಲ, ಅಲ್ಲವೇ? ಈಶ್ವರನಿಗೆ ನಾನು ಈಶ್ವರ ಎಂಬ ಥಾಟ್ ಇಲ್ಲ. ಬ್ಲ್ಯಾಂಕ್ ಒಂದು ಕನ್ನಡಿ ಹಾಗೆ ಇರುತ್ತಾನೆ. ಓಕೆ. ಪ್ರತ್ಯಯಿ ಇತಿ ಚ ವಿಕಲ್ಪಿತಃ. ಇದೊಂದು ಜೀವನ ಲಕ್ಷಣ ಅಂದರೆ ಇದು. ಇನ್ನು ಏನಂದರೆ ದೇಹೇಂದ್ರಿಯ ಮನೋ ಬುದ್ಧ್ಯಾಧ್ಯಾಸ ಸಂಬಂಧವಾನ್ ಪ್ರಮಾತ ಕರ್ತ ಭೋಕ್ತ ಚ. ದೇಹ ಇಂದ್ರಿಯ ಮನಸ್ಸುಗಳನ್ನು ಅಭಿಮಾನ ಪಡುವುದರಿಂದ, ಈ ಅಭಿಮಾನದಿಂದ ಏನಾಗುತ್ತಾನೆ? ಅವನೇ ಪ್ರಮಾತ, ಒಂದು ವಿಷಯವನ್ನು ತಿಳಿಯುವವನು. ನನಗಿಂತ ಬೇರೆ ವಸ್ತುಗಳನ್ನು ಕರ್ತ, ಏನೋ ಕೆಲಸ ಮಾಡುವವನು. ಭೋಕ್ತ, ಏನೋ ಅನುಭವಿಸುವವನು. ಈ ಮೂರು ಭಾಗಗಳು ತನ್ನಲ್ಲಿ ಅನಿಸುತ್ತವೆ. ದೇಹೇಂದ್ರಿಯ ಮನೋಬುದ್ಧ್ಯುಪಾದ್ಯ ಸಂಬಂಧವಾನ್ ಪ್ರಮಾತ ಕರ್ತ ಭೋಕ್ತಿ ಚ. ಸಂಸಾರ ಅನರ್ಥ ಭಾಗ. ಇವನೇ ಸಂಸಾರವನ್ನು ಸಂಸಾರವೆಂಬ ಅನುಭವಕ್ಕೆ ಒಳಗಾಗಿ ಅದನ್ನೇ ಅನುಭವಿಸ್ತಾ ಇದ್ದಾನೆ. ಇದು ಜೀವ. ಈಗ ಈಶ್ವರ ಹೇಗಿರುತ್ತಾನೆ? ಐ ಥಿಂಕ್ ಇವತ್ತು ಸಾಕು. 40 to 43 minutes ಆಯಿತು. ಜೀವ ಈಶ್ವರನನ್ನು, ಈಗ ಈಶ್ವರನು ಹೇಳ್ತೀನಿ, ಪರಸ್ಪರ ರಿಲೇಷನ್ ಹೇಳ್ತೀನಿ. ಇದು ಮುಖ್ಯ. ಜೀವನ ಗುಣಗಳು ಇನ್ನು ಪೂರ್ತಿಯಾಗಿ ಹೇಳಲಿಲ್ಲ, ಸ್ವಲ್ಪ ಹೇಳಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಅಂಡ್ ಈಶ್ವರನ ಗುಣಗಳು ಇವೆ, ಪರಸ್ಪರ ಸಂಬಂಧಗಳಿವೆ. ಆ ಪರಸ್ಪರ ಸಂಬಂಧ ಅಂದರೆ ಅವರಲ್ಲಿರುವ ಪರಸ್ಪರ ಗುಣಗಳು, ಶಕ್ತಿ ಸಾಮರ್ಥ್ಯಗಳನ್ನು ಪರಸ್ಪರಗೆ ಹೇಗೆ ಬಳಸಿಕೊಳ್ತಾರೆ, ಪರಸ್ಪರ ಶತ್ರುತ್ವವಿಲ್ಲ. ಅಂತರಾತ್ಮ, ನನ್ನ ಅಂತರಾತ್ಮಕ್ಕೆ ನಾನು ದೂರವನ್ನಿಸಿದ್ದರೂ ನನ್ನ ಅಂತರಾತ್ಮಕ್ಕೆ ದ್ರೋಹ ಯಾರೂ ಮಾಡಲ್ಲ. ಹಾಗೆ ಈ ಜೀವ ಈಶ್ವರರದು ಒಂದು ಅಪರೂಪವಾದ ಭಕ್ತಿ ರೂಪ ಸಂಬಂಧ. ಅದನ್ನು ಸ್ವಲ್ಪ ಹೇಳಿದ್ದೇವೆ, ಇನ್ನು ಮಿಕ್ಕದು ನಾಳೆ ಹೇಳಿ ಕಂಪ್ಲೀಟ್ ಮಾಡ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಅಂದರೆ ಮುಂದಿನ ಪಾಠ. ನಾಳೆ ಅಂದರೆ ನಾಳೆ ಅಲ್ಲ, ಮುಂದಿನ ಪಾಠ.